ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ನಾವು ಭಾರತದ ರಾಮ್ಸಾರ್ ತಾಣಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಭಾರತದ ರಾಮ್ಸಾರ್ ತಾಣಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಬೇಸಿಕ್ ಆಗಿ ಒಂದೆರಡು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಸ್ಪೆಷಲಿ ಬಿಗಿನರ್ಸ್ಗಳಿಗೆ ಕೆಲವೊಂದು ಡೌಟ್ಸ್ಗಳು ಇದಕ್ಕೆ ರಿಲೇಟೆಡ್ ಆಗಿರೋದು ಕಂಡುಬರುತ್ತೆ. ಮೊದಲನೇದಾಗಿ ರಾಮ್ಸಾರ್ ಎಂಬುದು ಏನು ಅನ್ನೋದು ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ. ಸೆಕೆಂಡ್ ಒನ್, ಎಂತಹ ತಾಣಗಳನ್ನು ರಾಮ್ಸಾರ್ ತಾಣಗಳಂತ ಗುರುತಿಸಲಾಗುತ್ತೆ, ಐಡೆಂಟಿಫೈ ಮಾಡಲಾಗುತ್ತೆ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇ ಪ್ರಶ್ನೆಗೆ ನೋಡೋದಾದರೆ, ರಾಮ್ಸಾರ್ ಎಂಬುದು ಒಂದು ಸ್ಥಳದ ಹೆಸರು ಅನ್ನೋದು ನಿಮಗೆ ಬೇಸಿಕ್ ಆಗಿ ತಿಳಿದಿರಲೇಬೇಕು. ಮ್ಯಾಪ್ ಕಾಣಿಸ್ತಾ ಇದೆ ನಿಮಗೆ, ಮ್ಯಾಪಲ್ಲಿ ರೆಡ್ ಡಾಟ್ ಇರುವಂತಹ ಏರಿಯಾ ಅಥವಾ ರೆಡ್ ಡಾಟ್ ಕಾಣಿಸ್ತಾ ಇದೆ ಅಲ್ವಾ, ಆ ಪ್ಲೇಸಲ್ಲಿ ರಾಮ್ಸಾರ್ ಅನ್ನುವಂಥ ಸ್ಥಳ ಇರೋದು ಕಂಡುಬರುತ್ತೆ. ಇರಾನ್ ದೇಶದಲ್ಲಿ ಇರುವಂಥ ಒಂದು ಅತ್ಯಂತ ಪ್ರಸಿದ್ಧವಾದಂಥ ಸ್ಪೆಷಲಿ ರಾಮ್ಸಾರ್ ತಾಣಗಳಾಗಿರ್ಬೋದು ಅಥವಾ ಎನ್ವೈರ್ಮೆಂಟ್ ಸೈನ್ಸ್ ಅಂತ ಬಂದಾಗ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ತಾಣ ಅಂತ ಇದನ್ನು ಗುರುತಿಸಲಾಗುತ್ತೆ. ಅಥವಾ ಇನ್ನೂ ಇದನ್ನು ಕ್ಲಿಯರ್ ಆಗಿ ನಾವು ಮ್ಯಾಪಲ್ಲಿ ನೋಡೋದಾದರೆ, ಈ ಪೊಲಿಟಿಕಲ್ ಮ್ಯಾಪಲ್ಲಿ ನಿಮಗೆ ಇನ್ನೂ ಕ್ಲಿಯರ್ ಆಗಿ ರಾಮ್ಸಾರ್ ಕಾಣಿಸ್ತಾ ಇದೆ ಮತ್ತು ಅಥವಾ ಅದನ್ನು ಗುರುತಿಸ್ಬೋದು. ಇರಾನ್ ದೇಶ ಕಾಣಿಸ್ತಾ ಇದೆ. ಇರಾನ್ ದೇಶದ ಬಾರ್ಡರಲ್ಲಿ ಕ್ಯಾಸ್ಪಿಯನ್ ಸಿಗೆ ಅಟ್ಯಾಚ್ ಆಗಿರುವಂಥ ಬಾರ್ಡರ್ ಏನಿದೆ ಅಲ್ವಾ, ಆ ಭಾಗದಲ್ಲಿ ರೆಡ್ ಡಾಟ್ ಏನು ಕಾಣಿಸ್ತಾ ಇದೆ ಅಲ್ವಾ, ಆ ಸ್ಥಳದಲ್ಲಿ ರಾಮ್ಸಾರ್ ಇರೋದು ಕಂಡುಬರುತ್ತೆ. ಹಾಗಾದರೆ ರಾಮ್ಸಾರ್ ಅನ್ನೋದು ಒಂದು ಸ್ಥಳ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಇರಾನ್ ದೇಶದಲ್ಲಿ ಮತ್ತು ಕ್ಯಾಸ್ಪಿಯನ್ ಸಿಗೆ ಅಟ್ಯಾಚ್ ಆಗಿರುವಂಥ ಒಂದು ಪ್ಲೇಸ್ ಆಗಿದೆ ಅನ್ನೋದು ಕೂಡ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ಒಂದು ಡೌಟ್ ಇರೋದು, ರಾಮ್ಸಾರ್ ತಾಣಗಳಂದರೆ ಎಂತಹ ತಾಣಗಳು ಅಥವಾ ಎಂತಹ ತಾಣಗಳನ್ನು ರಾಮ್ಸಾರ್ ತಾಣಗಳಂತ ಗುರುತಿಸಲಾಗುತ್ತೆ ಅನ್ನೋಂತಹ ಡೌಟ್ ಇರುತ್ತೆ. ನಿಮಗೆ ಒಂದು 2-3 ಇಮೇಜ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾವೆ. ಇಂತಹ ಪ್ಲೇಸ್ಗಳನ್ನು ನಾವು ಕೂಡ ಅಲ್ಲಲ್ಲಿ ನೋಡಿರ್ತೇವೆ. ಅಂದರೆ ಇವುಗಳಿಗೆಲ್ಲ ನಾವು ಸಿಂಪಲ್ಲಾಗಿ ಹೇಳೋದಾದರೆ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ತಾಣಗಳಂತ ಕರಿತಾ ಇರ್ತೇವೆ. ಇಂತಹ ತಾಣಗಳನ್ನೇ ರಾಮ್ಸಾರ್ ತಾಣಗಳಂತ ಗುರುತಿಸಲಾಗುತ್ತೆ. ಅಂದರೆ ಅಂತಾರಾಷ್ಟ್ರೀಯವಾಗಿ ಹೆಚ್ಚು ವಿಶೇಷತೆ ಹೊಂದಿರುವಂಥ ಮತ್ತು ಜೈವಿಕ ವೈವಿಧ್ಯತೆಯಲ್ಲಿ ಬಂದಾಗಲೂ ಕೂಡ ವಿಶೇಷತೆ ಹೊಂದಿರುವಂತಹ ತಾಣಗಳನ್ನು ರಾಮ್ಸಾರ್ ತಾಣಗಳಂತ ಗುರುತಿಸಲಾಗುತ್ತೆ. ಹಾಗಾದರೆ ಮತ್ತೆ ನಿಮಗೊಂದು ಡೌಟ್ಸ್ ಬರ್ತಾ ಇರುತ್ತೆ, ಈ ವೆಟ್ಲ್ಯಾಂಡ್ಸ್ ಅಂದರೆ ಏನು, ಜೌಗು ಪ್ರದೇಶ ಅಂದರೆ ಏನು ಅಂತ. ಬಹಳಷ್ಟು ಸ್ಪರ್ಧಾರ್ಥಿಗಳು ಇಂತಹ ತಾಣಗಳನ್ನು ನಾವು ನಮ್ಮ ನಿಯರೆಸ್ಟ್ ಪ್ಲೇಸಲ್ಲೇ ನೋಡ್ತಾ ಇರ್ತೇವೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಜೌಗು ಪ್ರದೇಶಗಳು ನಾವು ಕೆರೆ, ಸರೋವರ, ನದಿ ತೀರದಲ್ಲೆಲ್ಲ ನೋಡ್ತಾ ಇರ್ತೇವೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಜೌಗು ಪ್ರದೇಶಗಳನ್ನು ರಾಮ್ಸಾರ್ ತಾಣಗಳಂತ ಗುರುತಿಸಲಾಗುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಜೌಗು ಪ್ರದೇಶ ಅಂದ್ರೇನು, ವೆಟ್ಲ್ಯಾಂಡ್ಸ್ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಆಮೇಲೆ ಭಾರತದಲ್ಲಿರುವಂಥ ರಾಮ್ಸಾರ್ ತಾಣಗಳು ಯಾವಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಿಂಪಲ್ ಆಗಿ ಹೇಳೋದಾದರೆ, ಶಾಶ್ವತವಾಗಿ ಅಥವಾ ಋತುಮಾನುಸಾರವಾಗಿ ತೇವಾಂಶದಿಂದ ಕೂಡಿದ್ದು ಪೂರ್ತಿ ಆರ್ದ್ರವಾದ ಮಣ್ಣಿನಿಂದ ಕೂಡಿದಂತಹ ಭೂಪ್ರದೇಶಕ್ಕೆ ನಾವು ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶ ಅಂತ ಕರಿಬೋದು. ಸಿಂಪಲ್ ಆಗಿ ಜನರಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಅಂದರೆ ಈ ಪ್ರದೇಶ ಅಂದರೆ ಜೌಗು ಪ್ರದೇಶ ಅಂತ ನಾವು ಐಡೆಂಟಿಫೈ ಮಾಡ್ತೇವಲ್ವ ಅಥವಾ ವೆಟ್ಲ್ಯಾಂಡ್ಸ್ ಅಂತ ನಾವು ಗುರುತಿಸ್ತೇವಲ್ವ, ಈ ಪ್ರದೇಶಗಳು ಸಂಪೂರ್ಣವಾಗಿ ಜಲ ಪರಿಸರ ವ್ಯವಸ್ಥೆಯೂ ಆಗಿರೋದಿಲ್ಲ, ಸಂಪೂರ್ಣವಾಗಿ ನೆಲ ಜೀವ ಪರಿಸರ ವ್ಯವಸ್ಥೆಯೂ ಆಗಿರೋದಿಲ್ಲ. ಅವೆರಡರ ಮಧ್ಯಂತರ ಸ್ಥಿತಿ ಇರುತ್ತೆ ಇಲ್ಲಿ. ಹಾಗಾಗಿ ಇವು ಸ್ವಲ್ಪ ವಿಶೇಷ ಅಂತ ನಾವು ಪರಿಗಣಿಸೋದಂತ ಹೇಳ್ಬೋದು ಇಲ್ಲಿ. ಅಂದರೆ ಸಂಪೂರ್ಣವಾಗಿ ಇಲ್ಲಿ ನಾವು ಜಲ ಪರಿಸರ ವ್ಯವಸ್ಥೆ ಆಗಿರ್ಬೋದು, ನೆಲ ಪರಿಸರ ವ್ಯವಸ್ಥೆ ಇವೆರಡನ್ನೂ ನೋಡ್ಲಿಕ್ಕಾಗಲ್ಲ. ಅವೆರಡರ ಮಿಕ್ಸಪ್ ಅಥವಾ ಅವೆರಡರ ಮಧ್ಯಂತರ ಅಥವಾ ನಡುವಿನ ಒಂದು ಸ್ಥಿತಿಗತಿಯನ್ನು ಈ ಪರಿಸರ ವ್ಯವಸ್ಥೆಯಲ್ಲಿ ನಾವು ಕಾಣ್ಬೋದಾಗಿದೆ. ಇಂತಹ ವೆಟ್ಲ್ಯಾಂಡ್ಸ್ಗಳು ಫ್ರೆಶ್ ವಾಟರ್ಸ್ಗಳಿಂದ ಆಗಿರ್ಬೋದು ಅಥವಾ ಸಾಲ್ಟ್ ವಾಟರ್ಸ್ಗಳಾಗಿರ್ಬೋದು ಅಥವಾ ಬ್ರ್ಯಾಕಿಶ್ ವಾಟರ್ಗಳಿಂದಲೂ ಸಹ ಇವು ಕ್ರಿಯೇಟ್ ಆಗಿರ್ಬೋದು. ಅಷ್ಟೇ ಅಲ್ಲ, ಈ ಪ್ರದೇಶದಲ್ಲಿ ನೀರು ನಿಂತಿರಲೇಬೇಕಂತೇನಲ್ಲ. ನಾವು ಬಹುಸಂಖ್ಯಾತ ಜನರು ನೋಡುವಂತಹ ವೆಟ್ಲ್ಯಾಂಡ್ಸ್ಗಳು ಹೆಂಗಿರ್ತಾವೆ ಅಂದರೆ ಸರೋವರ, ಕೆರೆಗಳಲ್ಲೆಲ್ಲ ಅಂತಹ ಜೌಗು ಪ್ರದೇಶದ ಸ್ಥಿತಿಗತಿಯನ್ನು ನೋಡ್ತಾ ಇರ್ತೇವೆ. ಆದರೆ ವೆಟ್ಲ್ಯಾಂಡ್ಸ್ ಅಂದರೆ ನೀರು ನಿಂತಿರಲೇಬೇಕಂತಲ್ಲ, ನೀರು ನಿಂತಿರ್ಬೋದು ಅಥವಾ ನೀರು ಹರಿತಾ ಇರ್ಬೋದು, ಎರಡಕ್ಕೂ ಅವಕಾಶ ಇರುತ್ತೆ. ಅಂತಹ ತಾಣಗಳಿಗೂ ಕೂಡ ನಾವು ಜೌಗು ಪ್ರದೇಶ ಅಂತ ಗುರುತಿಸ್ಬೋದಾಗಿದೆ. ಅಷ್ಟೇ ಅಲ್ಲ, ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡಬೇಕಾದ್ರೆ ನಮಗೆ ಇನ್ನೂ ಕೆಲವೊಂದಿದರ ಪ್ರಮುಖ ಲಕ್ಷಣಗಳು ನಮಗೆ ಅರ್ಥ ಆಗಬೇಕು. ಪ್ರೀವಿಯಸ್ ಸ್ಲೈಡಲ್ಲಿ ಚರ್ಚೆ ಮಾಡಿರುವಂಥ ಅಂಶಗಳ ಜೊತೆ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ವೆಟ್ಲ್ಯಾಂಡ್ಸ್ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಸ್ಪೆಷಲಿ ವೆಟ್ಲ್ಯಾಂಡ್ಸ್ ಹೆಂಗಿರುತ್ತೆ ಅಂದರೆ ಸಾಕಷ್ಟು ಜೀವ ವೈವಿಧ್ಯತೆಯನ್ನು ಹೊಂದಿರುವಂತಹ ತಾಣವಾಗಿರುತ್ತೆ. ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ದೇವೆ, ಈ ಪ್ರದೇಶ ಜಲ ಪರಿಸರ ವ್ಯವಸ್ಥೆ ಮತ್ತು ನೆಲ ಜೀವ ಪರಿಸರ ವ್ಯವಸ್ಥೆಗಳ ಮಧ್ಯಂತರ ಸ್ಥಿತಿಗತಿ ಇರುತ್ತೆ ಅಂತ ಹೇಳ್ತೇವೆ. ನೆಲ ಪರಿಸರ ವ್ಯವಸ್ಥೆಯಲ್ಲಿ ಕೂಡ ನಾವು ಜೀವಿಗಳನ್ನು ನೋಡ್ತಾ ಇರ್ತೇವೆ, ಜಲ ಪರಿಸರ ವ್ಯವಸ್ಥೆಯಲ್ಲಿ ಕೂಡ ನಾವು ಜೀವಿಗಳನ್ನು ನೋಡ್ತಾ ಇರ್ತೇವೆ. ಆದರೆ ಈ ವೆಟ್ಲ್ಯಾಂಡ್ಸ್ ಇವೆರಡರ ಮಧ್ಯಂತರ ಸ್ಥಿತಿಗತಿ ಇರೋದ್ರಿಂದ ಇಲ್ಲಿ ನಾವು ಇನ್ನೂ ಸಾಕಷ್ಟು ಜೀವ ವೈವಿಧ್ಯತೆಯನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಕಂಡುಬರುವಂತಹ ಮಣ್ಣು ಅಂದರೆ ಈ ವೆಟ್ಲ್ಯಾಂಡ್ಸಲ್ಲಿ ಕಂಡುಬರುವಂತಹ ಮಣ್ಣಿಗೆ ಹೈಡ್ರಿಕ್ ಮಣ್ಣು ಅಂತ ಕೂಡ ಕರೆಯಲಾಗುತ್ತೆ. ಯಾಕೆ ಈ ರೀತಿ ಕರೆಯಲಾಗುತ್ತೆ ಅಂದರೆ ಈ ಮಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಹೈಡ್ರೋಜನ್ ಇರೋದು ಕಂಡುಬರುತ್ತೆ. ಅಂದರೆ ಈ ಮಣ್ಣಿನಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುತ್ತೆ, ಹೈಡ್ರೋಜನ್ ಪ್ರಮಾಣ ಅಧಿಕವಾಗಿರುತ್ತೆ. ಹಾಗಾಗಿ ಇದಕ್ಕೆ ನಾವು ಹೈಡ್ರಿಕ್ ಮಣ್ಣು ಅಂತ ಕೂಡ ಕರಿಬೋದು.
ಅಷ್ಟೇ ಅಲ್ಲ, ಈ ಹೈಡ್ರಿಕ್ ಮಣ್ಣಿನ ವಿಶೇಷತೆ ಏನಂದರೆ ಸ್ಪೆಷಲಿ ಇದು ಜಲಪೋಷಿತ ಸಸ್ಯಗಳಿಗೆ ಹೆಚ್ಚು ಫಲವತ್ತಾಗಿರುತ್ತೆ, ಹೆಚ್ಚು ಉಪಯುಕ್ತಕಾರಿಯಾಗಿರುತ್ತೆ. ಹಾಗಾಗಿ ಈ ಭಾಗದಲ್ಲಿ ಸ್ಪೆಷಲಿ ವೆಟ್ಲ್ಯಾಂಡ್ಸ್ಗಳಲ್ಲಿ ಜಲಪೋಷಿತ ಸಸ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ವೆಟ್ಲ್ಯಾಂಡ್ಸ್ಗಳಿಗೆ ಮೋಸ್ಟ್ ಪ್ರೊಡಕ್ಟಿವ್ ಎಕೋಸಿಸ್ಟಮ್ ಅಂತ ಕೂಡ ಕರೆಯಲಾಗುತ್ತೆ. ಓಕೆ, ಇವೆಲ್ಲ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಂಡಾಗ ವೆಟ್ಲ್ಯಾಂಡ್ಸ್ ಅಂದರೆ ಯಾವ ರೀತಿ ಇರುತ್ತೆ ಅನ್ನುವಂಥ ಒಂದು ಬೇಸಿಕ್ ಕಾನ್ಸೆಪ್ಟು ಕ್ಲಿಯರ್ ಆಗುತ್ತೆ. ಓಕೆ, ಅಷ್ಟೇ ಅಲ್ಲ, ಈ ವೆಟ್ಲ್ಯಾಂಡ್ಸ್ಗಳು ನೈಸರ್ಗಿಕವಾಗಿ ರಚನೆ ಆಗಿರ್ಬೋದು ಅಥವಾ ಮಾನವ ನಿರ್ಮಿತವೂ ಆಗಿರ್ಬೋದು, ಎರಡಕ್ಕೂ ಅವಕಾಶ ಇದೆ. ನಾವು ನೈಸರ್ಗಿಕವಾಗಿ ರಚನೆ ಆಗಿರುವಂತಹ ವೆಟ್ಲ್ಯಾಂಡ್ಸ್ಗಳನ್ನು ಕೂಡ ನೋಡ್ತೇವೆ ಮತ್ತು ಮಾನವ ನಿರ್ಮಿತವಾಗಿರುವಂಥ ವೆಟ್ಲ್ಯಾಂಡ್ಸ್ಗಳನ್ನು ಕೂಡ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ರಾಮ್ಸಾರ್ ತಾಣಗಳಂತ ಗುರುತಿಸಲಾಗುವಂಥ ವೆಟ್ಲ್ಯಾಂಡ್ಸ್ಗಳಿದ್ದಾವಲ್ಲ, ಅವುಗಳಲ್ಲಿ ಕೂಡ ಅಷ್ಟೇ ನಾವು ನೈಸರ್ಗಿಕವಾಗಿ ರಚನೆ ಆಗಿರುವಂಥ ವೆಟ್ಲ್ಯಾಂಡ್ಸ್ಗಳನ್ನು ಕೂಡ ರಾಮ್ಸಾರ್ ತಾಣಗಳಂತ ಗುರುತಿಸಲಾಗಿದೆ. ಮಾನವ ನಿರ್ಮಿತ ವೆಟ್ಲ್ಯಾಂಡ್ಸ್ಗಳಿದ್ದಾವಲ್ಲ, ಅವನ್ನು ಕೂಡ ರಾಮ್ಸಾರ್ ತಾಣಗಳಂತ ಡಿಕ್ಲರೇಷನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಇಮೇಜ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಅಷ್ಟೇ ಅಲ್ಲ, ಇನ್ನೂ ಕೆಲವೊಂದು ಇಮೇಜ್ಗಳ ಮೂಲಕ ಕ್ಲಿಯರ್ ಮಾಡ್ಕೊಳ್ಳೋದಾದರೆ, ಅಂದರೆ ನೈಸರ್ಗಿಕವಾಗಿ ರಚನೆ ಆಗಿರುವಂಥ ವೆಟ್ಲ್ಯಾಂಡ್ಸ್ಗಳಂದರೆ ಯಾವ ರೀತಿ ಇರ್ತವೆ ಅನ್ನೋದನ್ನು ಕೆಲವೊಂದು ಇಮೇಜ್ಗಳ ಮೂಲಕ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಕಾಣಿಸ್ತಾ ಇದೆ ನಿಮಗೆ. ಸಾಕಷ್ಟು ಜನ ಇಂತಹ ಒಂದು ಇಮೇಜ್ ಅಥವಾ ಇಂಥ ಒಂದು ನೈಸರ್ಗಿಕ ಸ್ಥಿತಿಗತಿ ಸನ್ನಿವೇಶವನ್ನು ಅಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತೇವೆ ನಾವು. ಇವುಗಳಿಗೆ ಮಾರ್ಷ್ ಅಂತ ಕರಿತಾ ಇರ್ತಾರೆ. ಮಾರ್ಷ್ ಅಂದರೆ ಯಾವ ರೀತಿ ಇದೆ? ನೀರು ಇದೆ, ನೀರು ನಿಂತಿರ್ಬೋದು ಅಥವಾ ಹರಿತಾ ಇರ್ಬೋದು. ಸಾಫ್ಟ್ ಸ್ಟೆಮ್ಡ್ ಪ್ಲ್ಯಾಂಟ್ಸ್ಗಳನ್ನು ನಾವು ನೋಡ್ತಾ ಇರ್ತೇವೆ. ಒಂದು ರೀತಿ ಹುಲ್ಲಿನ ರೀತಿಯ ಸಸ್ಯಗಳನ್ನು ನಾವು ಇಂಥ ಪ್ರದೇಶದಲ್ಲಿ ನೋಡ್ತಾ ಇರ್ತೇವೆ. ಇದು ಒಂದು ಜೌಗು ಪ್ರದೇಶ, ನೈಸರ್ಗಿಕವಾಗಿ ರಚನೆ ಆಗಿರೋದು. ಇವುಗಳಿಗೆ ಮಾರ್ಷ್ ಅಂತ ಕೂಡ ಕರೆಯಲಾಗುತ್ತೆ. ಅಷ್ಟೇ ಅಲ್ಲ, ಇನ್ನೂ ಕೆಲವೊಂದು ಕಡೆಗೆ ನಾವು ಇಂತಹ ಒಂದು ಪ್ರದೇಶವನ್ನು ಕೂಡ ನೋಡ್ತಾ ಇರ್ತೇವೆ. ದೊಡ್ಡ ದೊಡ್ಡ ಮರಗಳು ಕಾಣಿಸ್ತಾ ಇದ್ದಾವೆ, ಆದರೆ ಮರಗಳ ಕೆಳಭಾಗದಲ್ಲಿ ನೋಡಿದಾಗ ನೀರು ಕೂಡ ಅಲ್ಲಿರೋದು ಕಂಡುಬರ್ತಾ ಇದೆ. ಇವುಗಳಿಗೆ ಸ್ವ್ಯಾಂಪ್ಸ್ ಅಂತ ಕರೀತಾರೆ. ಓಕೆ, ಇದು ಕೂಡ ಒಂದು ನ್ಯಾಚುರಲ್ ವೆಟ್ಲ್ಯಾಂಡ್ ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಅಷ್ಟೇ ಅಲ್ಲ, ಇನ್ನೂ ಕೆಲ ಪ್ರದೇಶದಲ್ಲಿ ಬಂದಾಗ ಸರೋವರ ಆಗಿರ್ಬೋದು, ಕೆರೆ ಆಗಿರ್ಬೋದು, ನದಿಗಳಲ್ಲಿ ಬಂದಾಗ ಪೀಟ್ ಲ್ಯಾಂಡ್ಸನ್ನು ಕೂಡ ನೋಡ್ಬೋದು. ಅಂದರೆ ಈ ನೀರಿನ ಮಧ್ಯದಲ್ಲಿ ಸಣ್ಣ ಸಣ್ಣ ಭೂ ರಚನೆಗಳು ಅಥವಾ ನೆಲದ ರೀತಿಯ ರಚನೆಗಳು ಕಂಡುಬರ್ತಾ ಇರ್ತವೆ. ಇವುಗಳಿಗೆ ಪೀಟ್ ಲ್ಯಾಂಡ್ಸ್ ಅಂತ ಕರಿತೇವೆ. ಇವು ಕೂಡ ನ್ಯಾಚುರಲ್ ವೆಟ್ಲ್ಯಾಂಡ್ಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ರೀತಿ ಸಾಕಷ್ಟು ಬೇರೆ ಬೇರೆ ರೀತಿಯ ನ್ಯಾಚುರಲ್ ವೆಟ್ಲ್ಯಾಂಡ್ಸ್ಗಳನ್ನು ನಾವು ನೋಡ್ಬೋದಾಗಿದೆ. ಅಷ್ಟೇ ಅಲ್ಲ, ಲಗೂನ್ಸ್ಗಳನ್ನು ನಾವು ಜಿಯೋಗ್ರಫಿಯಲ್ಲಿ ಕೂಡ ಅಭ್ಯಾಸ ಮಾಡ್ತೇವೆ. ಇವುಗಳನ್ನು ಕೂಡ ನ್ಯಾಚುರಲ್ ವೆಟ್ಲ್ಯಾಂಡ್ಸ್ ಅಂತ ಹೇಳ್ಬೋದು. ಲಗೂನ್ಸ್ ಅಂದರೆ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಡೈಗ್ರಾಮ್ ಮೂಲಕ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಸಮುದ್ರ ಅಥವಾ ಸಾಗರದ ಭಾಗವೇ ಆಗಿರುತ್ತೆ, ಆದರೆ ಒಂದು ಕಿರಿದಾದ ಭೂಪ್ರದೇಶದ ಮೂಲಕ ಅದು ಸಮುದ್ರದಿಂದ ಅಥವಾ ಸಾಗರದಿಂದ ಪ್ರತ್ಯೇಕವಾಗಿರುತ್ತೆ. ಇದಕ್ಕೆ ನಾವು ಲಗೂನ್ ಅಥವಾ ಲಗೂನ್ಸ್ ಅಂತ ಹೇಳ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ. ಓಕೆ, ಇದನ್ನು ಕೂಡ ನ್ಯಾಚುರಲ್ ವೆಟ್ಲ್ಯಾಂಡ್ಸ್ ಅಂತಲೇ ಪರಿಗಣಿಸಲಾಗುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆಗೆ 6 ಮೀಟರ್ಗಿಂತ ಎತ್ತರ ಇರದೇ ಇರುವಂತಹ ಸಾಗರ ಪ್ರದೇಶ, ಅಂದರೆ 6 ಮೀಟರ್ಗಿಂತ ಕಡಿಮೆ ಏನು ಎತ್ತರ ಇರುತ್ತಲ್ವ, ಅಂತಹ ಸಾಗರದ ಪ್ರದೇಶವನ್ನು ಕೂಡ ನ್ಯಾಚುರಲ್ ವೆಟ್ಲ್ಯಾಂಡ್ ಅಂತ ಹೇಳಲಾಗುತ್ತೆ. ಕರೋಲ್ ಲೀಫ್ಗಳು ಕಂಡು ಬರ್ತಾ ಇರ್ತವೆ. ಕರೋಲ್ ರೀಫ್ಗಳು ಸ್ಪೆಷಲಿ ಸಾಕಷ್ಟು ಬೇರೆ ಬೇರೆ ಭಾಗದಲ್ಲಿ ನಾವು ಜಗತ್ತಿನಾದ್ಯಂತ ನೋಡ್ತಾ ಇರ್ತೇವೆ. ಆ ಕರೋಲ್ ರೀಫ್ಸ್ಗಳನ್ನು ಕೂಡ ನ್ಯಾಚುರಲ್ ವೆಟ್ಲ್ಯಾಂಡ್ಸ್ ಅಂತ ಪರಿಗಣಿಸಲಾಗುತ್ತೆ. ನದಿಗಳಾಗಿರ್ಬೋದು, ಸರೋವರಗಳು ಕೂಡ ನೈಸರ್ಗಿಕವಾಗಿ ರಚನೆ ಆಗಿರುವಂತಹ ಜೌಗು ಪ್ರದೇಶಗಳಾಗಿರ್ತವೆ. ಇನ್ನು ಮಾನವ ನಿರ್ಮಿತ ಜೌಗು ಪ್ರದೇಶಗಳು ಯಾವುದು ಅಂತ ನೋಡ್ತಾ ಹೋದರೆ, ಸಿಂಪಲ್ ಆಗಿ ಹೇಳೋದಾದರೆ ಜಲಾಶಯಗಳು ನಿರ್ಮಾಣ ಆಗಿರ್ತವೆ, ಅಣೆಕಟ್ಟುಗಳಾಗಿರ್ಬೋದು. ಅಷ್ಟೇ ಅಲ್ಲ, ಭತ್ತದ ಗದ್ದೆಗಳಿದ್ದಾವಲ್ಲ, ಅವು ಕೂಡ ನಾವು ಮಾನವ ನಿರ್ಮಿತ ಜೌಗು ಪ್ರದೇಶಗಳಂತ ಗುರುತಿಸ್ಬೋದು. ನಾವು ಭತ್ತದ ಗದ್ದೆಯಲ್ಲಿ ಹೋದಾಗ ಅಲ್ಲೂ ಕೂಡ ಅಷ್ಟೇ ನಾವು ಸಾಕಷ್ಟು ಬೇರೆ ಬೇರೆ ಸಣ್ಣ ಸಣ್ಣ ಜೀವ ಪ್ರಭೇದಗಳಿಗೆ ಆಶ್ರಯ ತಾಣವಾಗಿರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಇವೆಲ್ಲವೂ ಕೂಡ ಮಾನವ ನಿರ್ಮಿತ ಅನ್ನೋದು ಗಮನಿಸಬೇಕು. ನೆಕ್ಸ್ಟ್ ಒಂದು ಬರೋಣ, ಜೌಗು ಪ್ರದೇಶ ಅಥವಾ ವೆಟ್ಲ್ಯಾಂಡ್ಸ್ಗಳ ಇಂಪಾರ್ಟೆಂಟ್ ಏನಿರುತ್ತೆ ಅಂತ ಬಂದಾಗ, ಸ್ಪೆಷಲಿ ಈ ಪರಿಸರ ವಿಜ್ಞಾನಕ್ಕೆ ಫೋಕಸ್ ಆಗಿ ನಾವಿಲ್ಲಿ ಅಭ್ಯಾಸ ಮಾಡಬೇಕಾಗಿದೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎನ್ವೈರ್ಮೆಂಟ್ ಸೈನ್ಸ್ ಅನ್ನೋದು ಕೂಡ ಒಂದು ಮೇಜರ್ ಪಾರ್ಟ್ ಆಗಿರೋದ್ರಿಂದ ನಾವು ಜೌಗು ಪ್ರದೇಶಗಳ ಪ್ರಾಮುಖ್ಯತೆಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ವೆಟ್ಲ್ಯಾಂಡ್ಸ್ಗಳು ಜೀವ ವೈವಿಧ್ಯತೆಯ ಭಂಡಾರಗಳಾಗಿರ್ತವೆ. ಅಂದರೆ ಸಾಕಷ್ಟು ವಿಭಿನ್ನವಾದಂಥ ಜೀವ ವೈವಿಧ್ಯತೆಯನ್ನು ನಾವು ಈ ಜೌಗು ಪ್ರದೇಶದಲ್ಲಿ ಕಾಣ್ಬೋದಾಗಿದೆ. ಅಷ್ಟೇ ಅಲ್ಲ, ಅತ್ಯಧಿಕ ಸಂಖ್ಯೆಯಲ್ಲಿ ಸಸ್ಯ ಮತ್ತು ಪ್ರಾಣಿಗಳು ಕೂಡ ಈ ಭಾಗದಲ್ಲಿ ಕಂಡುಬರ್ತವೆ. ಅನೇಕ ಜೀವ ಪ್ರಭೇದಗಳಿಗೆ ಆಹಾರವನ್ನು ಒದಗಿಸುವಂತಹ ಪ್ರದೇಶವೂ ಕೂಡ ಇದು ಆಗಿರುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಇನ್ನೂ ಕೆಲವೊಂದು ಕೂಡ ಗುರುತಿಸ್ಬೋದು. ಮಣ್ಣಿನ ಸವಕಳಿಯನ್ನು ಕೂಡ ಇದು ತಡೆಗಟ್ತಾ ಇರುತ್ತೆ. ಈ ಸಮುದ್ರ ತೀರ ಅಂತ ಬಂದಾಗ ಸಮುದ್ರದ ಅಲೆಗಳಿಂದ ತೀರ ಪ್ರದೇಶ ನಾಶ ಆಗೋದು ಅಥವಾ ಸವಕಳಿ ಆಗೋದನ್ನು ಕೂಡ ಇದು ತಡೆಗಟ್ಟುತ್ತೆ. ಅಂತರ್ಜಲದ ಪ್ರಮಾಣವನ್ನು ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ವೆಟ್ಲ್ಯಾಂಡ್ಸ್ಗಳು ಒಂದು ರೀತಿ ಸ್ಪಂಜ್ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಹಾಗಾಗಿ ಇದು ಅಂತರ್ಜಲದ ಪ್ರಮಾಣವನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ, ಪ್ರವಾಹವನ್ನು ಕೂಡ ತಡಿತಾವೆ ಅಂತ ಹೇಳ್ಬೋದು. ಈ ರೀತಿ ಸಾಕಷ್ಟು ಇಂಪಾರ್ಟೆಂಟ್ ಈ ವೆಟ್ಲ್ಯಾಂಡ್ಸ್ಗಳು ಹೊಂದಿರೋದು ಕಂಡುಬರುತ್ತೆ. ಅಂದರೆ ಇವೆಲ್ಲವೂ ಡಿಸ್ಕಷನ್ ಮಾಡಿದಾಗ ನಮಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು, ವೆಟ್ಲ್ಯಾಂಡ್ಸ್ ಅಂದರೆ ಏನು,
ಯಾವುದಕ್ಕೆ ನಾವು ವೆಟ್ಲ್ಯಾಂಡ್ಸ್ ಅಂತ ಕರಿಬೇಕು ಮತ್ತು ವೆಟ್ಲ್ಯಾಂಡ್ಸ್ಗಳ ಇಂಪಾರ್ಟೆಂಟ್ ಏನಾಗಿದೆ ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಇವೆಲ್ಲವೂ ಕ್ಲಿಯರ್ ಆದಾಗ ನೆಕ್ಸ್ಟ್ ನಾವೀಗ ಡಿಸ್ಕಷನ್ ಮಾಡಬೇಕಾಗಿರೋದಂದರೆ ರಾಮ್ಸರ್ ಕನ್ವೆನ್ಷನ್ ಅಂದರೆ ಏನು ಅಂತ. ನಾವೇನು ರಾಮ್ಸರ್ ತಾಣಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವ, ಓಕೆ, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಕನ್ವೆನ್ಷನ್ ಇದು ರಾಮ್ಸರ್ ಕನ್ವೆನ್ಷನ್ ಅಂತ. ಏನಿದು ರಾಮ್ಸರ್ ಕನ್ವೆನ್ಷನ್ ಅಂತ ನೋಡ್ತಾ ಹೋದರೆ, ಇಟ್ಸ್ ಎ ಇಂಟರ್ನ್ಯಾಷನಲ್ ಟ್ರೀಟಿ. ಇದೊಂದು ಅಂತಾರಾಷ್ಟ್ರೀಯ ಕನ್ವೆನ್ಷನ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಅಥವಾ ಆದಂತಹ ಒಂದು ಒಪ್ಪಂದ ಆಗಿದೆ. ಯಾವುದಕ್ಕೆ ರಿಲೇಟೆಡ್ ಅಂದರೆ ಇದು ಸಂಪೂರ್ಣವಾಗಿ ರಿಲೇಟೆಡ್ ಆಗಿರೋದು ವೆಟ್ಲ್ಯಾಂಡ್ಸ್ಗಳಿಗೆ ರಿಲೇಟೆಡ್ ಆಗಿರೋದು, ಈ ಜೌಗು ಪ್ರದೇಶಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ಕನ್ವೆನ್ಷನ್. ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ, ರಾಮ್ಸರ್ ಕನ್ವೆನ್ಷನ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳಿದ್ರೆ ಇದು ಸಂಪೂರ್ಣವಾಗಿ ರಿಲೇಟೆಡ್ ಆಗಿರೋದು ವೆಟ್ಲ್ಯಾಂಡ್ಸ್ಗಳಿಗೆ ರಿಲೇಟೆಡ್ ಆಗಿರೋದು. ಏನು ಮೇನ್ ಇಂಟೆನ್ಷನ್ ಆಗಿತ್ತು, ಈ ಕನ್ವೆನ್ಷನ್ನ ಉದ್ದೇಶ ಏನಾಗಿತ್ತು ಅಂತ ನೋಡ್ತಾ ಹೋದರೆ, ಈ ವೆಟ್ಲ್ಯಾಂಡ್ಸ್ಗಳನ್ನು ಸಂರಕ್ಷಣೆ ಮಾಡೋದು, ಕನ್ಸರ್ವೇಷನ್ ಆ್ಯಂಡ್ ಸಸ್ಟೈನೇಬಲ್ ಯೂಸ್ ಅಂತ ಹೇಳೋದು. ಅಂದರೆ ಈ ಜೌಗು ಪ್ರದೇಶಗಳನ್ನು ರಕ್ಷಣೆ ಮಾಡೋದು ಅಥವಾ ಸಂರಕ್ಷಣೆ ಮಾಡೋದು ಮತ್ತು ಅವುಗಳನ್ನು ಸುಸ್ಥಿರವಾಗಿ ಬಳಕೆ ಮಾಡಿಕೊಳ್ಳೋದು ಈ ಕನ್ವೆನ್ಷನ್ನ ಬಹುಮುಖ್ಯ ಉದ್ದೇಶ ಆಗಿತ್ತು. ಯಾಕೆ ಇವುಗಳನ್ನು ಸಂರಕ್ಷಣೆ ಮಾಡಬೇಕು, ಯಾಕೆ ಇವುಗಳನ್ನು ಸಸ್ಟೈನೇಬಲ್ ಆಗಿ ಯೂಸ್ ಮಾಡಬೇಕು ಅಂತ ನಿಮಗೆ ಡೌಟ್ ಬರ್ತಾ ಇರ್ಬೋದು. ಆಲ್ರೆಡಿ ಆ ಜೌಗು ಪ್ರದೇಶಗಳ ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ಪ್ರೀವಿಯಸ್ ಒಂದು 2-3 ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಹಾಗಾಗಿ ಇವುಗಳ ರಕ್ಷಣೆ ಮಾಡೋದು, ಇವುಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಬಹಳ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಒಪ್ಪಂದ ಅಂತ ನಾವು ರಾಮ್ಸರ್ ಕನ್ವೆನ್ಷನ್ಗೆ ಗುರುತಿಸ್ತೇವೆ. ಅಷ್ಟೇ ಅಲ್ಲ, ರಾಮ್ಸರ್ ಕನ್ವೆನ್ಷನ್ಗೆ ನಾವು ಸಿಂಪಲ್ಲಾಗಿ ಹೇಳೋದಾದರೆ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್, ಕನ್ವೆನ್ಷನ್ಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ಒಪ್ಪಂದ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಇವೆಲ್ಲವೂ ಕೂಡ ಸ್ಪೆಷಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ರಿಲೇಟೆಡ್ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕ್ವಶನ್ಸ್ ಬಂದಿರೋದನ್ನು ನಾವು ಕಾಣ್ತೇವೆ. ಓಕೆ, ಹಾಗಾದರೆ ಈ ಕನ್ವೆನ್ಷನ್ ಯಾವಾಗ ಸಿಗ್ನೇಚರ್ ಮಾಡಲಾಯ್ತು, ಈ ಕನ್ವೆನ್ಷನ್ಗೆ ಯಾವಾಗ ಇದು ಜಾರಿಗೆ ಬಂತು ಅಂತ ನಿಮಗೆ ಕೆಲವೊಂದು ಡೌಟ್ಸ್ಗಳು ಬರ್ತಾ ಇರ್ಬೋದು. 1971 ಫೆಬ್ರವರಿ 2ನೇ ತಾರೀಕಿನಂದು ಇರಾನ್ ದೇಶದ ರಾಮ್ಸರ್ನಲ್ಲಿ ಈ ಕನ್ವೆನ್ಷನ್ಗೆ ಸಹಿ ಮಾಡಲಾಗುತ್ತೆ. ಇದೊಂದು ಅಂತಾರಾಷ್ಟ್ರೀಯ ಒಪ್ಪಂದ ಅನ್ನೋದು ನೀವು ಗಮನಿಸಬೇಕು. ಈ ರೀತಿ ಸಹಿ ಆಗಿರುವಂಥ ರಾಮ್ಸರ್ ಕನ್ವೆನ್ಷನ್ 1975ರಲ್ಲಿ ಇದು ಜಾರಿಗೆ ಬರುತ್ತೆ. ಎರಡು ಕ್ಲಿಯರ್ ಆಗಬೇಕು, ಯಾವಾಗ ಸಹಿ ಹಾಕಲಾಯಿತು, ಎಲ್ಲಿ ಸಹಿ ಹಾಕಲಾಯಿತು, ಅಂದರೆ ಯಾವ ಪ್ಲೇಸಲ್ಲಿ ಸಹಿ ಹಾಕಲಾಯಿತು ಅನ್ನೋದು ಕೂಡ ಗಮನಿಸಬೇಕು. ರಾಮ್ಸರ್ ಅನ್ನುವಂಥ ಪ್ಲೇಸು ಇರಾನ್ ದೇಶದಲ್ಲಿರೋದು. ಆಲ್ರೆಡಿ ನಾವು ಸ್ಟಾರ್ಟಿಂಗಲ್ಲಿ ಮ್ಯಾಪಲ್ಲಿ ಕೂಡ ಅದನ್ನು ನೋಡ್ತೇವೆ ಎಲ್ಲಿದೆ ಅಂತ. ಓಕೆ, ಅದಕ್ಕೆ ಅಲ್ಲಿ ಸಹಿ ಹಾಕಿರುವಂಥ ಅಂದರೆ 1971ರಲ್ಲಿ ಫೆಬ್ರವರಿ 2ರಂದು ರಾಮ್ಸರ್ನಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. 75ರಲ್ಲಿ ಇದು ಜಾರಿಗೆ ಬರುತ್ತೆ. 1971 ಫೆಬ್ರವರಿ 2ನೇ ತಾರೀಕಿನಂದು ಸಹಿ ಹಾಕಲಾಯಿತು. ಇದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಫೆಬ್ರವರಿ 2ನೇ ತಾರೀಕಿನಂದು ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಕೂಡ ಆಚರಿಸಲಾಗುತ್ತೆ. ಪ್ರತಿ ವರ್ಷ ಕಾಮನ್ ಆಗಿ ಒಂದೊಂದು ಉದ್ದೇಶ ಇಟ್ಕೊಂಡು ಕೂಡ ಆಚರಿಸೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒನ್ ಬರೋಣ. ಪ್ರಸ್ತುತ ಎಷ್ಟು ರಾಷ್ಟ್ರಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ, ಜಗತ್ತಿನಾದ್ಯಂತ ಎಷ್ಟು ತಾಣಗಳನ್ನು ರಾಮ್ಸರ್ ತಾಣಗಳಂತ ಗುರುತಿಸಲಾಗಿದೆ, ಏರಿಯಾ ಎಷ್ಟಿದೆ ಅಂತ ನೋಡ್ತಾ ಹೋದರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಕಾಣಿಸ್ತಾ ಇದೆ. ಓಕೆ, ಇಲ್ಲಿರುವಂಥ ಇನ್ಫಾರ್ಮೇಷನನ್ನು ನಾನು ರಾಮ್ಸರ್ ಅಧಿಕೃತ ವೆಬ್ಸೈಟ್ನಿಂದಲೇ ತೆಗೆದುಕೊಂಡಿರುವಂಥ ಇನ್ಫಾರ್ಮೇಷನು. ಪ್ರಸ್ತುತ ಇವತ್ತಿನ ದಿನಾಂಕಕ್ಕೆ ಹೇಳೋದಾದರೆ, ಇವತ್ತು ಕ್ಲಾಸ್ ಅಪ್ಲೋಡ್ ಆಗ್ತಾ ಇದೆ ಅಲ್ವಾ, ಇವತ್ತಿನ ದಿನಾಂಕಕ್ಕೆ ಹೇಳೋದಾದರೆ 172 ದೇಶಗಳು ರಾಮ್ಸರ್ ಕನ್ವೆನ್ಷನ್ಗೆ ಸಹಿ ಹಾಕಿರೋದು ಕಂಡುಬರುತ್ತೆ. ಜಗತ್ತಿನಾದ್ಯಂತ 2435 ರಾಮ್ಸರ್ ತಾಣಗಳಿರೋದು ಕಂಡುಬರುತ್ತೆ. ಈ ಎಲ್ಲ ರಾಮ್ಸರ್ ತಾಣಗಳ ಏರಿಯಾವನ್ನು ಕೂಡ ಅಲ್ಲಿ ಕೊಟ್ಟಿರೋದನ್ನು ನಾವು ಕಾಣ್ಬೋದಾಗಿದೆ. ಇಲ್ಲಿ ಬಂದಾಗ ಒಂದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ರಾಷ್ಟ್ರಗಳು ಇದಕ್ಕೆ ಸಹಿ ಹಾಕಿದ್ದಾವೆ ಅಂತ ಕೇಳುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಇತ್ತೀಚಿನ ದಿನದಲ್ಲಿ ಎನ್ವೈರ್ಮೆಂಟ್ ಸೈನ್ಸ್ಗೆ ರಿಲೇಟೆಡ್ ಸಾಕಷ್ಟು ಕ್ವಶನ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಹಾಗಾಗಿ 172 ದೇಶಗಳು ಈ ಕನ್ವೆನ್ಷನ್ನ ಭಾಗವಾಗಿದ್ದಾವೆ ಅನ್ನೋದಿಲ್ಲಿ ಗಮನಿಸಬೇಕು. ನೆಕ್ಸ್ಟ್ ಒನ್ ಬರೋಣ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಅಥವಾ ಯಾವ ಸ್ಥಳವನ್ನು ರಾಮ್ಸರ್ ತಾಣವಂತ ಡಿಕ್ಲರೇಷನ್ ಮಾಡಲಾಯಿತು ಅನ್ನೋದು ಕೂಡ ಗೊತ್ತಿರಬೇಕು. ಮತ್ತು ಆ ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ ಕೂಡ ನಿಮ್ಮಲ್ಲಿ ಬರ್ತಾ ಇರ್ಬೋದು. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ದೇಶದಲ್ಲಿ 1974ರಲ್ಲಿ ಆಸ್ಟ್ರೇಲಿಯಾ ದೇಶದ ಭಾಗವಾಗಿರುವಂಥ ಕೊಬಾರ್ಗ್ ಪೆನಿನ್ಸುಲರ್ ಅನ್ನುವಂತಹ ಒಂದು ತಾಣವನ್ನು ರಾಮ್ಸರ್ ತಾಣ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಆ ಮ್ಯಾಪಲ್ಲಿ ಕೂಡ ನೋಡ್ಬೋದು, ಆಸ್ಟ್ರೇಲಿಯಾದ ಮೇಲ್ಭಾಗದಲ್ಲಿರುವಂಥ ಒಂದು ತಾಣವಾಗಿದೆ. ಇದು ಜಗತ್ತಿನ ಮೊದಲ ರಾಮ್ಸರ್ ತಾಣ ಅನ್ನುವಂಥ ಕೀರ್ತಿಗೆ ಪಾತ್ರವಾಗುತ್ತೆ. ಹಾಗಾದರೆ ಇಲ್ಲಿವರೆಗೂ ರಾಮ್ಸರ್ ತಾಣಗಳಂತ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಗುರುತಿಸಲಾಗಿದೆ. ಅತಿ ಹೆಚ್ಚು ರಾಮ್ಸರ್ ತಾಣಗಳು ಯಾವ ದೇಶದಲ್ಲಿದ್ದಾವಂತ ಡೌಟ್ ಕೂಡ ಬರ್ತಾ ಇರ್ಬೋದು. ಓಕೆ, UK ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂಥ ದೇಶವಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂಥ ರಾಷ್ಟ್ರ ಅಂದರೆ ಅದು ಯುನೈಟೆಡ್ ಕಿಂಗ್ಡಮ್. 175 ರಾಮ್ಸರ್ ತಾಣಗಳು ಪ್ರಸ್ತುತ UKದಲ್ಲಿರೋದು ಕಂಡುಬರುತ್ತೆ. ಸೆಕೆಂಡ್ ಪ್ಲೇಸಲ್ಲಿ ಮೆಕ್ಸಿಕೋ ಇದೆ. 142 ತಾಣಗಳನ್ನು ಮೆಕ್ಸಿಕೋದಲ್ಲಿ ರಾಮ್ಸರ್ ತಾಣಗಳಂತ
ಘೋಷಣೆ ಮಾಡಲಾಗಿದೆ ಅಥವಾ ಗುರುತಿಸಲಾಗಿದೆ ಅನ್ನೋದು ಕೂಡ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಅಷ್ಟೇ ಅಲ್ಲ, ಕೆಲವೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ರಾಮ್ಸರ್ ಸಮಾವೇಶಕ್ಕೆ ಸಪೋರ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋದನ್ನು ನಾವು ಕಾಣ್ಬೋದಾಗಿದೆ. ಸ್ಪೆಷಲಿ ಒಂದು ಪಟ್ಟಿ ಕಾಣಿಸ್ತಾ ಇದೆ. IUCN ಆಗಿರ್ಬೋದು, ರೆಡ್ ಡಾಟಾ ಬುಕ್ಗೆ ರಿಲೇಟೆಡ್ ಅತಿ ಹೆಚ್ಚು ಸುದ್ದಿಯಲ್ಲಿರುತ್ತೆ ಇದು, ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಂಸ್ಥೆ ಆಗಿದೆ. ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ವೆಟ್ಲ್ಯಾಂಡ್ಸ್ ಇಂಟರ್ನ್ಯಾಷನಲ್ ಆಗಿರ್ಬೋದು, ವೈಲ್ಡ್ ಫೋಲ್ ಆ್ಯಂಡ್ ವೆಟ್ಲ್ಯಾಂಡ್ ಟ್ರಸ್ಟ್ ಆಗಿರ್ಬೋದು, WWF ಆಗಿರ್ಬೋದು, ಇವೆಲ್ಲವೂ ಕೂಡ ರಾಮ್ಸರ್ ಸಮಾವೇಶಕ್ಕೆ ಒಂದು ರೀತಿ ಸಪೋರ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾವಂತ ಕೂಡ ನಾವಿಲ್ಲಿ ಗಮನಿಸಬೇಕು. ಹಾಗಾಗಿ ಅಲ್ಲಿ ಟೈಟಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ರಾಮ್ಸರ್ ಸಮಾವೇಶವು ಈ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಇದರ ಸೆಕ್ರೆಟರೇಟ್ ಆಫೀಸ್ ಎಲ್ಲಿದೆ ಅಂತ ನೋಡ್ತಾ ಹೋದರೆ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ನಲ್ಲಿರೋದು ಕಂಡು ಬರುತ್ತೆ. ಈ ಪ್ಲೇಸ್ ಕೂಡ ಬಹಳ ಇಂಪಾರ್ಟೆಂಟ್. ಸಾಕಷ್ಟು ಬೇರೆ ಬೇರೆ ಸಂಸ್ಥೆಗಳಿಗೂ ಕೂಡ ಕೇಂದ್ರ ಕಚೇರಿ ನಾವು ಈ ಪ್ಲೇಸಲ್ಲಿ ಕಾಣ್ತೇವೆ. ಹಾಗಾಗಿ ಈ ಪ್ಲೇಸ್ ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅಂತ ನಾವು ಗುರುತಿಸ್ತಾ ಇರೋದು. ನೆಕ್ಸ್ಟ್ ಒಂದು ಬಂದರೆ ಇದಕ್ಕೆ ರಿಲೇಟೆಡ್ ಆಗಿ ರಾಮ್ಸರ್ ತಾಣಗಳಿಗೆ ರಿಲೇಟೆಡ್ ಆಗಿ ನಿಮಗೆ ಮಾಂಟ್ರಿಯಾಕ್ಸ್ ರಿಕಾರ್ಡ್ ಅನ್ನುವಂಥ ಒಂದು ವರ್ಡ್ ಕೂಡ ಕೇಳಿರ್ತೀರಿ, ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನಲ್ಲೂ ಕೂಡ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು, ಏನಿದು ಮಾಂಟ್ರಿಯಾಕ್ಸ್ ರಿಕಾರ್ಡ್ ಅನ್ನೋದು. ಓಕೆ, ಮಾಂಟ್ರಿಯಾಕ್ಸ್ ರಿಕಾರ್ಡ್ ಅನ್ನೋದು ಕೂಡ ಒಂದು ರಿಜಿಸ್ಟರ್. ಅದು ಯಾವ ರೀತಿ ನಾವು ರೆಡ್ ಡಾಟಾ ಬುಕ್ ನೋಡ್ತೇವಲ್ವ, ಅದಕ್ಕೆ ಹೋಲಿಕೆ ಮಾಡ್ಬೋದು. ಆದರೆ ಈ ರಿಕಾರ್ಡ್ಸಲ್ಲಿ ಯಾವುದನ್ನು ಆ್ಯಡ್ ಮಾಡಲಾಗುತ್ತೆ ಅಂತ ನೋಡ್ತಾ ಹೋದರೆ, ರಾಮ್ಸರ್ ತಾಣಗಳೇನಾದರೂ ಅಪಾಯಕ್ಕೊಳಗಾದರೆ, ಆಪತ್ತಿಗೊಳಗಾಗಿದ್ದರೆ ಅಂತಹ ರಾಮ್ಸರ್ ತಾಣಗಳನ್ನು ಈ ಮಾಂಟ್ರಿಯಾಕ್ಸ್ ರಿಕಾರ್ಡ್ನಲ್ಲಿ ಆ್ಯಡ್ ಮಾಡಲಾಗುತ್ತೆ. ಅಂದರೆ ಯಾವ ರೀತಿ ರೆಡ್ ಡಾಟಾ ಬುಕ್ನಲ್ಲಿ ಅಪಾಯದ ಅಂಚಿನಲ್ಲಿರುವಂಥ ಪ್ರಾಣಿಗಳನ್ನು ಗುರುತಿಸಲಾಗುತ್ತಲ್ವ, ಬಹುತೇಕ ಅದೇ ರೀತಿ ಮಾಂಟ್ರಿಯಾಕ್ಸ್ ರಿಕಾರ್ಡ್ ಕೂಡ ಇರೋದು ಕಂಡುಬರುತ್ತೆ. ಕಾಮನ್ ಜನರಲ್ ಆಗಿ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕಾದ್ರೆ. ಆದರೆ ಮಾಂಟ್ರಿಯಾಕ್ಸ್ ರಿಕಾರ್ಡ್ನಲ್ಲಿರುವಂತಹ ತಾಣಗಳು ಯಾವಾಗಿರ್ತಾವಂದರೆ, ಅವು ರಾಮ್ಸರ್ ತಾಣಗಳಂತ ಆಲ್ರೆಡಿ ಡಿಕ್ಲೇರ್ ಆಗಿರ್ತವೆ. ಡಿಕ್ಲೇರ್ ಆಗಿರುವಂಥ ರಾಮ್ಸರ್ ತಾಣಗಳೇನಾದರೂ ಅಪಾಯಕ್ಕೊಳಗಾಗಿದ್ದರೆ ಅವುಗಳನ್ನು ಮಾಂಟ್ರಿಯಾಕ್ಸ್ ರಿಕಾರ್ಡ್ನಲ್ಲಿ ಆ್ಯಡ್ ಮಾಡಲಾಗುತ್ತೆ. ಈ ರೀತಿ ಆ್ಯಡ್ ಮಾಡಿರುವಂಥ ತಾಣಗಳು ಪರ್ಮನೆಂಟಾಗಿ ಅಲ್ಲಿಯೇ ಇರೋದಿಲ್ಲ. ಅವು ಮತ್ತೆ ಅಪಾಯದಿಂದ ಪಾರಾದರೆ ಅವುಗಳನ್ನು ಮಾಂಟ್ರಿಯಾಕ್ಸ್ ರಿಕಾರ್ಡ್ನಿಂದ ಕೈ ಬಿಡಲಾಗುತ್ತೆ. ಎಟ್ ಪ್ರೆಸೆಂಟ್ 2021 ಆಗಸ್ಟ್ವರೆಗೆ ಇರುವಂತಹ ಇನ್ಫಾರ್ಮೇಷನ್ ಪ್ರಕಾರ ನೋಡೋದಾದರೆ, ಜಗತ್ತಿನಾದ್ಯಂತ 46 ಸೈಟ್ಸ್ಗಳು ಮಾಂಟ್ರಿಯಾಕ್ಸ್ ರಿಕಾರ್ಡ್ನಲ್ಲಿ ಇರೋದು ಕಂಡುಬರುತ್ತೆ. ಇದರಲ್ಲಿ ಭಾರತದ ಕೆಲವೊಂದು ತಾಣಗಳನ್ನು ಕೂಡ ನಾವು ನೋಡ್ಬೋದು. ಭಾರತದಲ್ಲಿರುವಂತಹ ಕೆಲವೊಂದು ರಾಮ್ಸರ್ ತಾಣಗಳು ಮಾಂಟ್ರಿಯಾಕ್ಸ್ ರಿಕಾರ್ಡ್ನಲ್ಲಿ ಪ್ರಸ್ತುತವೂ ಇರೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಸ್ಪೆಷಲಿ ಬಂದರೆ 2 ಪ್ಲೇಸ್ ಅಂತ ನಾನು ಹೇಳ್ದಲ್ವ, ಆ 2 ಸ್ಥಳಗಳು ಯಾವುದಂದರೆ ಕಿಯಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿದೆ, ಇದು ಪ್ರೆಸೆಂಟ್ ಮಾಂಟ್ರಿಯಾಕ್ಸ್ ರಿಕಾರ್ಡ್ನಲ್ಲಿದೆ. ಅಷ್ಟೇ ಅಲ್ಲ, ಲೋಕ್ಟಾಕ್ ಲೇಕ್ ಇನ್ ಮಣಿಪುರಲ್ಲಿದೆ ಅಲ್ವಾ, ಇದು ಕೂಡ ಮಾಂಟ್ರಿಯಾಕ್ಸ್ ರಿಕಾರ್ಡ್ನಲ್ಲಿದೆ. ಓಕೆ, ಇವೆರಡೂ ತಾಣಗಳು ಪ್ರಸ್ತುತ ಮಾಂಟ್ರಿಯಾಕ್ಸ್ ರಿಕಾರ್ಡ್ನಲ್ಲಿವೆ. ಆದರೆ ಮುಂಬರುವಂತಹ ದಿನಗಳಲ್ಲೂ ಕೂಡ ಮಾಂಟ್ರಿಯಾಕ್ಸ್ ರಿಕಾರ್ಡ್ನಲ್ಲೇ ಪರ್ಮನೆಂಟಾಗಿ ಇರ್ತಾವಂತ ನಾವು ಊಹೆ ಮಾಡಬಾರ್ದು. ಅವ ಆಪತ್ತಿನಿಂದ ಹೊರ ಬಂದರೆ ಈ ಮಾಂಟ್ರಿಯಾಕ್ಸ್ ರಿಕಾರ್ಡ್ನಿಂದ ಆ ತಾಣಗಳನ್ನು ಕೈ ಬಿಡಲಾಗುತ್ತೆ. ಒಂದು ಕೊನೆಯ ಪಾಯಿಂಟಲ್ಲಿ ನಿಮಗೆ ಇನ್ನೊಂದು ಪಾಯಿಂಟ್ ಕಾಣಿಸ್ತಾ ಇದೆ, ಚಿಲ್ಕಾ ಲೇಕ್ ಅನ್ನುವಂತಹ ಒಂದು ವರ್ಡ್ ಕೂಡ ಹೈಲೈಟ್ ಮಾಡಿದ್ದೇವೆ. 1993ರಲ್ಲಿ ಚಿಲ್ಕಾ ಲೇಕನ್ನು ಕೂಡ ಮಾಂಟ್ರಿಯಾಕ್ಸ್ ರಿಕಾರ್ಡ್ಗೆ ಆ್ಯಡ್ ಮಾಡಲಾಗಿತ್ತು. ಆಮೇಲೆ ಅದನ್ನು ಸಂರಕ್ಷಣೆಗೆ ತೆಗೆದುಕೊಳ್ಬೇಕಾದಂತಹ ಕ್ರಮಗಳನ್ನೆಲ್ಲ ಕಾರ್ಯರೂಪಕ್ಕೆ ತಂದಾಗ 2002ರಲ್ಲಿ ಮಾಂಟ್ರಿಯಾಕ್ಸ್ ರಿಕಾರ್ಡ್ನಿಂದ ಇದನ್ನು ಕೈ ಬಿಡಲಾಗುತ್ತೆ. ಹಾಗಾಗಿ ಭವಿಷ್ಯದಲ್ಲಿ ಈ 2 ತಾಣಗಳು ಕೂಡ ಇದರಿಂದ ಹೊರಗೆ ಬರ್ಬೋದು. ಅಂದರೆ ಇದರ ಉದ್ದೇಶ ಅರ್ಥ ಮಾಡ್ಕೊಳ್ಬೇಕು ನೀವು. ಇಲ್ಲಿ ಮಾಂಟ್ರಿಯಾಕ್ಸ್ ರಿಕಾರ್ಡ್ ಯಾಕೆ ಇದನ್ನು ಜಾರಿಗೆ ತರಲಾಗಿದೆ ಅಂತ ನೋಡೋದಾದರೆ, ಕೇವಲ ರಾಮ್ಸರ್ ತಾಣಗಳನ್ನು ಡಿಕ್ಲೇರ್ ಮಾಡಿದ್ರಷ್ಟೇ ಸಾಕಾಗಲ್ಲ. ಡಿಕ್ಲೇರ್ ಆಗಿರುವಂಥ ರಾಮ್ಸರ್ ತಾಣಗಳು ವ್ಯವಸ್ಥಿತ ಸ್ಥಿತಿಯಲ್ಲಿರಬೇಕು. ಸ್ಪೆಷಲಿ ರಾಮ್ಸರ್ ಕನ್ವೆನ್ಷನ್ ಇರೋದು 2 ಉದ್ದೇಶಕ್ಕಾಗಿ, ಸುಸ್ಥಿರ ಬಳಕೆ ಆಗಿರಬೇಕು ಮತ್ತು ಸಂರಕ್ಷಣೆ ಮಾಡಬೇಕು ಅಂತ. ಹಾಗಾಗಿ ರಾಮ್ಸರ್ ತಾಣಗಳಂತ ಡಿಕ್ಲೇರ್ ಆಗಿರುವಂಥ ವೆಟ್ಲ್ಯಾಂಡ್ಸ್ಗಳನ್ನು ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ ಆಗಿರುತ್ತೆ. ಕೇವಲ ಘೋಷಣೆ ಮಾಡೋದಷ್ಟೇ ಜವಾಬ್ದಾರಿ ಆಗಬಾರ್ದು, ಘೋಷಣೆಗೆ ಅಷ್ಟೇ ಸೀಮಿತ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಮಾಂಟ್ರಿಯಾಕ್ಸ್ ರಿಕಾರ್ಡ್ ಅನ್ನುವಂಥ ಕಾನ್ಸೆಪ್ಟ್ ಕೂಡ ಇದು ಜಾರಿಗೆ ತಂದಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಇದಕ್ಕೆ ತನ್ನದೇ ಆದಂತಹ ಕೆಲವೊಂದು ಕಂಡೀಷನ್ಸ್ಗಳಿದ್ದಾವೆ. ಅದರ ರಕ್ಷಣೆಗೆ ತೆಗೆದುಕೊಳ್ಬೇಕಾದಂಥ ಕ್ರಮಗಳ ಬಗ್ಗೆಯೂ ಕೂಡ ಮಾಂಟ್ರಿಯಾಕ್ಸ್ ರಿಕಾರ್ಡ್ಗೆ ರಿಲೇಟೆಡ್ ನಾವಿನ್ನೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸಪ್ರೇಟಾಗಿ ಎನ್ವೈರ್ಮೆಂಟ್ ಸೈನ್ಸ್ ರಿಲೇಟೆಡ್ ಕ್ಲಾಸಲ್ಲಿ ಅದರ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಒಂದು ನೋಡ್ತಾ ಹೋದರೆ, ರಾಮ್ಸರ್ ಕನ್ವೆನ್ಷನ್ ಇನ್ನೊಂದು ರೀತಿಯಲ್ಲಿ ಈ ವೆಟ್ಲ್ಯಾಂಡ್ಸ್ಗಳನ್ನು ಡಿವೈಡ್ ಮಾಡಿರೋದು ಕಂಡುಬರುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ವೆಟ್ಲ್ಯಾಂಡ್ಸ್ ಏನು ಮಾಡಿದ್ದೇವೆ, ಈ ಮ್ಯಾನ್ ಮೇಡ್ ಆಗಿರ್ಬೋದು ಮತ್ತು ನ್ಯಾಚುರಲ್ ವೆಟ್ಲ್ಯಾಂಡ್ಸ್ ಅಂತ ಡಿವೈಡ್ ಮಾಡಿದ್ದೇವೆ. ಆದರೆ ಇಲ್ಲಿ ಆ ರೀತಿ ಇಲ್ಲ. ರಾಮ್ಸರ್ ಕನ್ವೆನ್ಷನ್ ಈ ವೆಟ್ಲ್ಯಾಂಡ್ಸ್ಗಳನ್ನು 3 ಗ್ರೂಪ್ಗಳಾಗಿ ಡಿವೈಡ್ ಮಾಡಿರೋದು ಕಂಡುಬರುತ್ತೆ. ಯಾವುದನ್ನೋದು ಪಟ್ಟಿ ನಿಮಗೆ ಕಾಣಿಸ್ತಾ ಇದೆ. ಮರೈನ್ ಆ್ಯಂಡ್ ಕೋಸ್ಟಲ್ ವೆಟ್ಲ್ಯಾಂಡ್ಸ್ ಅಂತ ಒಂದು ಗ್ರೂಪ್ ಅಂತ ಡಿವೈಡ್ ಮಾಡುತ್ತೆ, ಅಂದರೆ ಒಂದು ಗುಂಪಂತ ಇದು ಗುರುತಿಸುತ್ತೆ. ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್ ಅಂತ ಗುರುತಿಸುತ್ತೆ ಮತ್ತು ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ಸ್ ಅಂತ ಈ ರೀತಿ 3 ಭಾಗಗಳಾಗಿ ಡಿವೈಡ್ ಮಾಡಿರೋದು ಕಂಡುಬರುತ್ತೆ.
ಮರೈನ್ ಮತ್ತು ಕೋಸ್ಟಲ್ ವೆಟ್ಲ್ಯಾಂಡ್ಸ್ ಅಂದರೆ ಈ ಕರಾವಳಿ ತೀರದ ಭಾಗದಲ್ಲಿ ಕಂಡುಬರುವಂಥ ವೆಟ್ಲ್ಯಾಂಡ್ಸ್ ಅಂತ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಇನ್ಲ್ಯಾಂಡ್ ಅಂದರೆ ಒಳನಾಡಿನಲ್ಲಿ ಕರಾವಳಿ ತೀರವನ್ನು ಹೊರತುಪಡಿಸಿ ಭೂಪ್ರದೇಶ ಒಳಭಾಗದ ಭೂಪ್ರದೇಶದಲ್ಲಿ ಕಂಡುಬರುವಂಥ ವೆಟ್ಲ್ಯಾಂಡ್ಸು ಮತ್ತು ಮಾನವ ನಿರ್ಮಿತ ವೆಟ್ಲ್ಯಾಂಡ್ಸ್ ಅಂತ ಈ ರೀತಿ ರಾಮ್ಸರ್ ಕನ್ವೆನ್ಷನ್ 3 ರೀತಿಯಲ್ಲಿ ವೆಟ್ಲ್ಯಾಂಡ್ಸ್ಗಳನ್ನು ಗ್ರೂಪ್ ಮಾಡೋದು ಅಥವಾ ಡಿವೈಡ್ ಮಾಡೋದನ್ನು ಸಹ ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಭಾರತಕ್ಕೆ ಬರೋಣ. ಭಾರತ ಯಾವಾಗ ರಾಮ್ಸರ್ ಕನ್ವೆನ್ಷನ್ನ ಭಾಗ ಆಯಿತು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ಮತ್ತು ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಮ್ಸರ್ ತಾಣಗಳಿದ್ದಾವೆ ಅನ್ನೋದು ಕೂಡ ನಮಗೆ ತಿಳಿದಿರಬೇಕು. ಓಕೆ, ರಾಮ್ಸರ್ ಕನ್ವೆನ್ಷನ್ನ ಭಾಗವಾಗಿರೋದು ಭಾರತ 81ರಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. 1981ನೇ ಇಸ್ವಿಯಲ್ಲಿಯೇ ರಾಮ್ಸರ್ಗೆ ರಿಲೇಟೆಡ್ ಆಗಿ ಭಾರತ ಕೆಲವೊಂದು ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. 81ನೇ ಇಸ್ವಿಯಲ್ಲಿ 2 ತಾಣಗಳನ್ನು ಭಾರತ ರಾಮ್ಸರ್ ತಾಣಗಳಂತ ಘೋಷಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರುತ್ತೆ ಮತ್ತು ಘೋಷಣೆ ಕೂಡ ಆಗುತ್ತೆ 81ರಲ್ಲಿ. ಆದರೆ ಅಧಿಕೃತವಾಗಿ ಈ ಸಹಿ ಮಾಡಿ ಅದು ಜಾರಿಗೆ ಬಂದಿರೋದು ಅಂದರೆ ಭಾರತ ರಾಮ್ಸರ್ ಕನ್ವೆನ್ಷನ್ನ ಅಧಿಕೃತ ಭಾಗವಾಗಿ ಇದು ಜಾರಿಗೆ ಬಂದಿದ್ದು 1982 ಫೆಬ್ರವರಿ 1 ಅನ್ನೋದು ಕೂಡ ಗಮನಿಸಬೇಕು. ಕೆಲವೊಂದು ಕಡೆಗೆ ನಿಮಗೆ 81 ಕೂಡ ಸಿಗುತ್ತೆ, ಕೆಲವೊಂದು ಕಡೆಗೆ 82 ಕೂಡ ಸಿಗುತ್ತೆ. 82 ಅನ್ನೋದು ಸಂಪೂರ್ಣವಾಗಿ ಭಾರತ ಕನ್ವೆನ್ಷನ್ನ ಭಾಗವಾಗಿ ಜಾರಿಗೆ ಬಂದಿರುವಂತಹ ಇಸ್ವಿ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಡೇಟ್ ಕೂಡ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ಆದರೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು 81ರಲ್ಲಿ ಅನ್ನೋದು ಗಮನಿಸಬೇಕು. ಮತ್ತು ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಏನಂದರೆ, ಯಾವುದೇ ಒಂದು ದೇಶ ರಾಮ್ಸರ್ ಕನ್ವೆನ್ಷನ್ನ ಭಾಗ ಆಗಬೇಕಾದ್ರೆ ಆ ಭಾಗ ಆಗೋದಕ್ಕಿಂತ ಪೂರ್ವದಲ್ಲಿಯೇ ತನ್ನ ದೇಶದಲ್ಲಿ ಇರುವಂತಹ ಕನಿಷ್ಠ ಒಂದು ತಾಣವನ್ನಾದರೂ ಕೂಡ ರಾಮ್ಸರ್ ತಾಣ ಅಂತದ್ದು ಡಿಕ್ಲೇರ್ ಮಾಡಲೇಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದ್ದು 82ರಲ್ಲಿ ಅಧಿಕೃತವಾಗಿ ಇದು ಜಾರಿಗೆ ಬಂತು, ಅದು ಕ್ಲಿಯರ್ ಆಗಿರಬೇಕು. ಆದರೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ವರ್ಕ್ ಮುಂಚೆನೇ ಆಗಿರಬೇಕು ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಪ್ರಸ್ತುತ ಭಾರತದಲ್ಲಿ 47 ರಾಮ್ಸರ್ ತಾಣಗಳಿದ್ದಾವೆ. ಸ್ಪೆಷಲಿ ನಾನು 2021 ಡಿಸೆಂಬರ್ ಎಂಡ್ವರೆಗೂ ನಾವು ಅಂಕಿಅಂಶ ತೆಗೆದುಕೊಂಡಾಗ 47 ಸೈಟ್ಸ್ಗಳನ್ನು ರಾಮ್ಸರ್ ಸೈಟ್ಸ್ ಅಂತ ಗುರುತಿಸಲಾಗಿದೆ ಅನ್ನೋದು ಕೂಡ ಗಮನಿಸಬೇಕು. ಹಾಗಾದರೆ ಬನ್ನಿ ಈ ತಾಣಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸ್ಪೆಷಲಿ ಅದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಆಲ್ರೆಡಿ ನಾನು ಹೇಳಿದೆ 1981ರಲ್ಲಿ ಭಾರತದ 2 ತಾಣಗಳನ್ನು ರಾಮ್ಸರ್ ತಾಣಗಳಂತ ಡಿಕ್ಲೇರ್ ಮಾಡಲಾಗುತ್ತೆ. ಒಂದು ಚಿಲ್ಕಾ ಲೇಕ್ ಒರಿಸ್ಸಾ ರಾಜ್ಯದಲ್ಲಿರೋದು, ಇನ್ನೊಂದು ಕಿಯಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್ ರಾಜ್ಯದಲ್ಲಿರೋದು. ಭಾರತದಲ್ಲಿ 47 ರಾಮ್ಸರ್ ತಾಣಗಳಿದ್ದಾವಂತ ನಿಮಗೆ ತಿಳಿದಿದೆ, ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲೇ ಡಿಸ್ಕಷನ್ ಮಾಡಿದ್ದೇವೆ. ಅದರಲ್ಲಿ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಅಂದರೆ ಯಾವುದನ್ನೋದು ಕೂಡ ತಿಳಿದಿರಬೇಕು. ಬೇಸಿಕ್ಕಾಗಿ ಕ್ವಶನ್ ಕೇಳ್ತಾ ಇರ್ತಾರೆ. ಸುಂದರ್ಬನ್ಸ್ ಕೇಳಿರ್ತಾರೆ, ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಪ್ಲೇಸು. ಈ ಸುಂದರ್ಬನ್ಸ್ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಆಫ್ ಇಂಡಿಯಾ ಅಂತ ಹೇಳಲಾಗುತ್ತೆ. ಇನ್ನು ಸ್ಮಾಲೆಸ್ಟ್ ವೆಟ್ಲ್ಯಾಂಡ್ ಆಫ್ ಇಂಡಿಯಾ ಅಥವಾ ರಾಮ್ಸರ್ ಸೈಟ್ ಯಾವುದಂತ ಕೇಳಿದ್ರೆ ರೇಣುಕಾ ವೆಟ್ಲ್ಯಾಂಡ್ ಅಂತ ಹಿಮಾಚಲ್ ಪ್ರದೇಶ ರಾಜ್ಯದಲ್ಲಿರೋದು ಕಂಡುಬರುತ್ತೆ. ದೇಶದ ಅನೇಕ ರಾಜ್ಯಗಳಲ್ಲಿರುವಂತಹ ವೆಟ್ಲ್ಯಾಂಡ್ಸ್ಗಳನ್ನು ರಾಮ್ಸರ್ ತಾಣಗಳಂತ ಗುರುತಿಸಲಾಗಿದೆ, ರಾಮ್ಸರ್ ಸೈಟ್ಸ್ ಅಂತ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ಸ್ಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ನೋಡ್ತಾ ಹೋದರೆ ಪ್ರಸ್ತುತ ಉತ್ತರ ಪ್ರದೇಶ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂಥ ರಾಜ್ಯವಾಗಿದೆ. ಪ್ರಸ್ತುತ 9 ವೆಟ್ಲ್ಯಾಂಡ್ಸ್ ರಾಮ್ಸರ್ ಸೈಟ್ಸ್ಗಳನ್ನು ನಾವು ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಾಣ್ಬೋದಾಗಿದೆ. ಓಕೆ, ನಿಮ್ಗೊಂದು ಮ್ಯಾಪ್ ಕಾಣಿಸ್ತಾ ಇದೆ. ಇದು ಭಾರತ ಸರ್ಕಾರದ ಅಧಿಕೃತ ವೆಬ್ಸೈಟಿಂದ ತೆಗೆದುಕೊಂಡಿರುವಂಥ ಒಂದು ಮ್ಯಾಪು. ಸ್ಟೇಟ್ ವೈಸ್ ಮತ್ತು ಯಾವ ವರ್ಷದಲ್ಲಿ ಅವರು ರಾಮ್ಸರ್ ತಾಣ ಅನ್ನುವಂತಹ ಸ್ಥಾನವನ್ನು ಪಡೆದುಕೊಂಡಿದ್ದು ಅನ್ನೋದನ್ನು ಅಲ್ಲಿ ಇಯರ್ ವೈಸ್ ಕೂಡ ಹೇಳಿದ್ದಾರೆ ಮತ್ತು ಸ್ಟೇಟ್ ವೈಸ್ ಕೂಡ ಅಲ್ಲಿ ಗುರುತಿಸಿದ್ದಾರೆ. ವಿಡಿಯೋ ಪಾಸ್ ಮಾಡಿ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದಾಗಿದೆ. ಯಾವ ಸ್ಟೇಟಲ್ಲಿ ಎಷ್ಟೆಷ್ಟಿದ್ದಾವೆ ಅಥವಾ ಯಾವ ಇದಾವೆ ಅನ್ನೋಂಥ ಬೇಸಿಕ್ ಇನ್ಫಾರ್ಮೇಷನನ್ನು ನೀವಲ್ಲಿ ಪಡ್ಕೊಳ್ಬೋದಾಗಿದೆ. ನೆಕ್ಸ್ಟ್ ಒಂದು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ ಭಾರತದ ರಾಮ್ಸರ್ ತಾಣಗಳು. ಸ್ಪೆಷಲಿ ನಾನು ಈ ಕ್ಲಾಸಲ್ಲಿ ಸ್ಟೇಟ್ ವೈಸ್ ನಾನಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ, ಅಂದರೆ ರಾಜ್ಯವಾರು ಅಲ್ಲಿರುವಂಥ ರಾಮ್ಸರ್ ತಾಣಗಳು ಯಾವುದನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಆಂಧ್ರ ಪ್ರದೇಶ ರಾಜ್ಯ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಂದು ರಾಮ್ಸರ್ ತಾಣ ಇರೋದು ಕಂಡುಬರುತ್ತೆ. ಅದು ಯಾವುದಂತ ನೋಡೋದಾದರೆ ಕೊಲ್ಲೇರು ಲೇಕ್. ಬಹುತೇಕ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಗೊತ್ತಿರುತ್ತೆ, ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಇದು ಕೊಲ್ಲೇರು ಲೇಕ್ ಅನ್ನುವಂಥ ಒಂದು ಟಾಪಿಕ್ಕು. ಆಂಧ್ರ ಪ್ರದೇಶ ರಾಜ್ಯದಲ್ಲಿರೋದು ಆಲ್ರೆಡಿ ಪ್ರೀವಿಯಸ್ಸಲ್ಲೇ ಗೊತ್ತಾಗ್ಬಿಟ್ಟಿದೆ. 2002ರಲ್ಲಿ ಇದು ರಾಮ್ಸರ್ ಸೈಟ್ ಅನ್ನುವಂಥ ಒಂದು ಸ್ಥಾನವನ್ನು ಪಡ್ಕೊಂಡ್ಬಿಡುತ್ತೆ. ಎಲ್ಲಿದೆ ಅಂತ ನೋಡ್ತಾ ಹೋದರೆ ಇದು ಗೋದಾವರಿ ಮತ್ತು ಕೃಷ್ಣ ಈ 2 ನದಿಗಳೇನಿದಾವಲ್ವ, ಸ್ಪೆಷಲಿ ನಾವು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಬಂದಾಗ ಅಥವಾ ದಕ್ಷಿಣ ಭಾರತ ಅಂತ ಬಂದಾಗ 2 ಪ್ರಮುಖ ನದಿಯನ್ನು ಗುರುತಿಸ್ತೇವಲ್ವ, ಈ 2 ನದಿಗಳ ಮಧ್ಯಭಾಗದಲ್ಲಿ ಇರೋದು ಕಂಡುಬರುತ್ತೆ. ಅಥವಾ ನಿಮಗೆ ಈ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಮ್ಯಾಪನ್ನು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಮೇಲ್ಭಾಗದಲ್ಲಿ ನಿಮಗೆ ರಾಜಮುಂಡ್ರಿ ಕಾಣಿಸ್ತಾ ಇದೆ, ಕೆಳಭಾಗದಲ್ಲಿ ಬಂದರೆ ನಿಮಗೆ ವಿಜಯವಾಡ ಕಾಣಿಸುತ್ತೆ. ಅವೆರಡರ ಮಧ್ಯದಲ್ಲಿ ಒಂದು ರೆಡ್ ಡಾಟ್ ಕಾಣಿಸ್ತಾ ಇದೆ ಅಲ್ವಾ, ಆ ಪ್ಲೇಸಲ್ಲಿ ಕೊಲ್ಲೇರು ಲೇಕ್ ಇರೋದು ಕಂಡುಬರುತ್ತೆ. ಅಂದರೆ ಇದು ಗೋದಾವರಿ ಮತ್ತು ಕೃಷ್ಣಾ ಬೇಸಿನ್ ಮಿಡಲಲ್ಲಿರೋದು ಕಂಡುಬರುತ್ತೆ. ಕೆಲ ಭೂಗೋಳಶಾಸ್ತ್ರಜ್ಞರು ಅಭಿಪ್ರಾಯ ಪಡುವಂತೆ ಆರಂಭದಲ್ಲಿ ಕೊಲ್ಲೇರು ಏನಿದೆ ಅಲ್ವಾ, ಕೊಲ್ಲೇರು ಲೇಕ್ ಇದೆ ಅಲ್ವಾ, ಇದು ಲಗೂನ್ ಆಗಿತ್ತು ಅಂತ ಹೇಳ್ತಾರೆ. ಲಗೂನ್ ಅಂದರೆ ಏನು ಅಂತ ಆಲ್ರೆಡಿ ಒಂದು ಸ್ಲೈಡಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಓಕೆ, ಹಾಗಾಗಿ ನಾನು ಮತ್ತೆ ಅದನ್ನು ಇಲ್ಲಿ ಅರ್ಥವನ್ನು ನಿಮಗೆ ತಿಳಿಸ್ತಾ ಇಲ್ಲ.
ಆರಂಭದಲ್ಲಿ ಬಂದಾಗ ಇದು ಲಗೂನ್ ಆಗಿತ್ತು, ಆದರೆ ಆಮೇಲೆ ಈ ಭಾಗದಲ್ಲಿ ಕ್ರಿಯೇಟ್ ಆಗಿರುವಂಥ ಡೆಲ್ಟಾ ಆಗಿರ್ಬೋದು, ಇನ್ನಿತರ ಭೌಗೋಳಿಕ ವಿದ್ಯಮಾನಗಳಿಂದಾಗಿ ಅದು ಕರಾವಳಿ ತೀರದಿಂದ ಒಳಭಾಗದಲ್ಲಿರುವಂತೆ ಕಂಡು ಬರ್ತಾ ಇದೆ ಅನ್ನೋದು ಕೆಲ ಭೂಗೋಳಶಾಸ್ತ್ರಜ್ಞರ ಅಭಿಪ್ರಾಯ ಕೂಡ ಆಗಿದೆ. ಓಕೆ, ನೆಕ್ಸ್ಟ್ ಒನ್ ಅಸ್ಸಾಂ ರಾಜ್ಯಕ್ಕೆ ಬರೋಣ. ಅಸ್ಸಾಂ ರಾಜ್ಯದಲ್ಲಿ ಒಂದು ರಾಮ್ಸರ್ ಸೈಟ್ ಇರೋದು ಕಂಡುಬರುತ್ತೆ. ಅದು ಯಾವುದು ಅಂತ ನೋಡ್ತಾ ಹೋದರೆ ದೀಪೋರ್ ಬೀಲ್ ಅನ್ನುವಂಥ ಒಂದು ಪ್ಲೇಸು 2002ರಲ್ಲಿ ಇದು ರಾಮ್ಸರ್ ಸೈಟ್ ಅನ್ನುವಂಥ ಒಂದು ಮಾನ್ಯತೆಯನ್ನು ಪಡ್ಕೊಂಡು ಬಿಡುತ್ತೆ. ಗೌಹಾಟಿ ಸಮೀಪದಲ್ಲಿ, ಗೌಹಾಟಿ ಕೇಳಿರ್ಬೋದು, ಅಸ್ಸಾಂನ ಅತ್ಯಂತ ಪ್ರಮುಖವಾದಂಥ ನಗರ ಅಂತ ಗುರುತಿಸ್ತೇವೆ. ಆ ಗೌಹಾಟಿಗೆ ಸಮೀಪದಲ್ಲಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಬ್ರಹ್ಮಪುತ್ರ ನದಿಯು ಕೂಡ ಅಲ್ಲೇ ಪಕ್ಕದಲ್ಲೇ ಹರಿಯೋದನ್ನು ಸಹ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಒನ್ ಬಿಹಾರ್ಗೆ ಬರೋಣ. ಬಿಹಾರ್ನಲ್ಲಿ ಒಂದು ರಾಮ್ಸರ್ ಸೈಟನ್ನು ನಾವು ಗುರುತಿಸ್ತೇವೆ. ಸ್ಪೆಷಲಿ 2020ರಲ್ಲಿ ಇದು ಡಿಕ್ಲೇರ್ ಆಗಿರೋದು. ಯಾವ್ದು ಸೈಟ್ ನೇಮ್ ಅಂತ ನೋಡ್ತಾ ಹೋದರೆ ಕನ್ವಾರ್ ತಾಲ್ ಅಂತ ಗುರುತಿಸಲಾಗುತ್ತೆ, ಅಥವಾ ಇದಕ್ಕೆ ಕಬರ್ ತಾಲ್ ಲೇಕ್ ಅಂತ ಕೂಡ ಕರೆಯಲಾಗುತ್ತೆ, ಅಥವಾ ಕಬರ್ ತಲ್ ವೆಟ್ಲ್ಯಾಂಡ್ ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ಬೇರೆ ಬೇರೆ ಹೆಸರುಗಳಿಂದ ಕೂಡ ಇದನ್ನು ಗುರುತಿಸಲಾಗುತ್ತೆ. 2020ರಲ್ಲಿ ಇದು ರಾಮ್ಸರ್ ಸೈಟ್ ಅಂತ ಡಿಕ್ಲೇರ್ ಆಗೋದು ಅಥವಾ ಆ ಸ್ಥಾನವನ್ನು ಪಡ್ಕೊಳ್ಳೋದನ್ನು ನಾವು ಕಾಣ್ತೇವೆ. ಇನ್ನೊಂದು ವಿಶೇಷತೆ ಇದೆ, ಆ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಕನ್ವಾರ್ ತಾಲ್ದು ಯಾವ ರೀತಿ ಇದೆ ಆ ಪ್ಲೇಸ್ ವೆಟ್ಲ್ಯಾಂಡ್ ನೋಡ್ತಾ ಹೋದರೆ ಬಹಳಷ್ಟು ಸುಂದರವಾಗಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಇಟ್ ಈಸ್ ಏಷ್ಯಾಸ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಆಕ್ಸ್ಬೋ ಲೇಕ್ ಅಂತ ಕೂಡ ಹೇಳಲಾಗುತ್ತೆ. ಅಂದರೆ ಈ ಲೇಕ್ಸ್ಗಳಲ್ಲಿ ಬಂದಾಗ ಆಕ್ಸ್ಬೋ ಲೇಕ್ ಅನ್ನೋದು ಒಂದು ಮಾದರಿ ಅದು. ಓಕೆ, ಆ ಶೇಪಲ್ಲಿ ಬಂದಾಗ ಇದು ಏಷ್ಯಾದಲ್ಲಿಯೇ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಆಕ್ಸ್ಬೋ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಷ್ಟೆಲ್ಲ ಬಿಹಾರದಲ್ಲಿರೋದು ಒಂದೇ ಒಂದು ತಾಣ, ಅದು ಮೊದಲನೇ ತಾಣ. ಅಂದರೆ ಬಿಹಾರದಿಂದ ರಾಮ್ಸರ್ ವೆಟ್ಲ್ಯಾಂಡ್ ಅಂತ ಡಿಕ್ಲೇರ್ ಆಗಿರುವಂಥ ಮೊದಲ ಪ್ಲೇಸ್ ಇದಾಗಿದೆ ಅನ್ನೋದು ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಒಂದು ಗುಜರಾತ್ ರಾಜ್ಯಕ್ಕೆ ಬಂದರೆ, ಗುಜರಾತ್ ರಾಜ್ಯದಲ್ಲಿ ನಾವು 3 ರಾಮ್ಸರ್ ವೆಟ್ಲ್ಯಾಂಡ್ಸ್ಗಳನ್ನು ನಾವು ಕಾಣ್ಬೋದಾಗಿದೆ. ಯಾವುದಂತ ನೋಡ್ತಾ ಹೋದರೆ ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಕೇಳಿರ್ತೀರಿ ಮತ್ತು ಹೆಚ್ಚು ಫೇಮಸ್ ಆಗಿರೋದು ನಲ್ ಅಥವಾ ನಾಲ್ ಸರೋವರ್ ಬರ್ಡ್ ಸೆಂಚುರಿ ಅಂತ. ಈ ಪ್ಲೇಸನ್ನು ರಾಮ್ಸರ್ ವೆಟ್ಲ್ಯಾಂಡ್ ಅಂತ ಗುರುತಿಸಲಾಗಿದೆ. 2012ರಲ್ಲಿ ಇದು ಈ ಮಾನ್ಯತೆ ಪಡ್ಕೊಂಡಿರೋದು ಕಂಡುಬರುತ್ತೆ. ಇಟ್ ಈಸ್ ದ ಲಾರ್ಜೆಸ್ಟ್ ನ್ಯಾಚುರಲ್ ವೆಟ್ಲ್ಯಾಂಡ್ ಇನ್ ಗುಜರಾತ್. ಗುಜರಾತ್ ರಾಜ್ಯದಲ್ಲಿ ಬಂದಾಗ ನ್ಯಾಚುರಲ್ ವೆಟ್ಲ್ಯಾಂಡ್ಸಲ್ಲಿ ಬಂದಾಗ ಅತಿ ದೊಡ್ಡದಾದಂತಹ ಒಂದು ವೆಟ್ಲ್ಯಾಂಡ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಸ್ಪೆಷಲಿ ಎಂಡೇಂಜರ್ಡ್ ಇಂಡಿಯನ್ ವೈಲ್ಡ್ ಆ್ಯಸ್ಗಳು. ಓಕೆ, ಅಂದರೆ ಇಲ್ಲ ಗಮನಿಸಬೇಕಾಗಿದ್ದೇನೆಂದರೆ ಕೆಲವೊಂದು ವೆಟ್ಲ್ಯಾಂಡ್ಸ್ಗಳು ಯಾವ ರೀತಿ ಇದಾವೆ ಅಂದರೆ ಈ ಅಪಾಯದ ಅಂಚಿನಲ್ಲಿರುವಂತಹ ಜೀವಿಗಳಿಗೆ ಆಶ್ರಯ ತಾಣವಾಗಿರೋದು ಸಹ ಕಂಡುಬರುತ್ತೆ. ಸ್ಪೆಷಲಿ ಈ ನಲ್ ಸರೋವರ್ ಬರ್ಡ್ ಸೆಂಚುರಿ ಏನು ವೆಟ್ಲ್ಯಾಂಡ್ ಅಂತ ಗುರುತಿಸಲಾಗಿದೆ ಅಲ್ವಾ, ಇದು ಇಂಡಿಯನ್ ವೈಲ್ಡ್ ಆ್ಯಸ್ಗಳಿಗೆ ಆಶ್ರಯ ತಾಣವಾಗಿರೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಿಂದ 2 ಪಾಯಿಂಟ್ಗಳು ಕೂಡ ಇಂಪಾರ್ಟೆಂಟ್ ಅಂತ ನಾವಿಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಒಂದು ಥೋಲ್ ಲೇಕ್ ಅಂತ 2021ರಲ್ಲಿ ಇತ್ತೀಚೆಗೆ ಇದಕ್ಕೆ ರಾಮ್ಸರ್ ಸೈಟ್ ಅನ್ನುವಂಥ ಮಾನ್ಯತೆ ಸಿಕ್ಕಿದೆ, ಅಥವಾ ರಾಮ್ಸರ್ ಸೈಟ್ ಅಂತ ಇದನ್ನು ಗುರುತಿಸಲಾಗಿದೆ. ಓಕೆ, ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಆ್ಯಸ್ ಇರಿಗೇಷನ್ ಟ್ಯಾಂಕ್. ಸ್ಪೆಷಲಿ ಈ ಲೇಕನ್ನು 1912ರಲ್ಲಿ ಇರಿಗೇಷನ್ ಸಲುವಾಗಿ ಇದನ್ನು ಸ್ಟಾರ್ಟ್ ಮಾಡಲಾಗಿರುತ್ತೆ. ಅದು ಆಮೇಲೆ ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲಿ ಕೂಡ ಡಿಸ್ಕಷನ್ ಮಾಡಿದೆ, ಈ ರಾಮ್ಸರ್ ಸೈಟ್ ಅಂತ ಡಿಕ್ಲರೇಷನ್ ಮಾಡುವಂತಹ ಜೌಗು ಪ್ರದೇಶಗಳು ಮಾನವ ನಿರ್ಮಿತ ಆಗಿರ್ಬೋದು ಅಥವಾ ನೈಸರ್ಗಿಕವಾಗಿರ್ಬೋದು, ಎರಡಕ್ಕೂ ಅವಕಾಶವಿದೆ. ಹಾಗಾಗಿ ಅದನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಮತ್ತು ಅದನ್ನು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಥೋಲ್ ಲೇಕ್ ಅದೇ ರೀತಿ ಇರೋದು, ಇದು ಕನ್ಸ್ಟ್ರಕ್ಟೆಡ್ ಆಗಿರೋದು ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರವೇನೆಂದರೆ, ಇಟ್ ಈಸ್ ಎ ಫ್ರೆಶ್ ವಾಟರ್ ಲೇಕ್ ಸರೌಂಡೆಡ್ ಬೈ ಮಾರ್ಷಸ್. ಮಾರ್ಷ್ ಅನ್ನೋದು ಒಂದು ನ್ಯಾಚುರಲ್ ವೆಟ್ಲ್ಯಾಂಡ್ ಅಂತ ನಾನು ಗುರುತಿಸಿದ್ದೆ. ಈ ಲೇಕ್ ಏನಿದೆ ಅಲ್ವಾ, ಇದು ಸಂಪೂರ್ಣವಾಗಿ ಅದರಿಂದ ಸುತ್ತುವರೆದಿರೋದು ಕೂಡ ಕಂಡುಬರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದು. ಮತ್ತು ಸಾಕಷ್ಟು ವಿಶೇಷವಾದಂತಹ ಪಕ್ಷಿಗಳಿಗೆ ಇದು ಆಶ್ರಯ ತಾಣವಾಗಿರೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಸ್ಪೆಷಲಿ ನಿಮಗೆ ಇಲ್ಲಿ ಒಂದು ಪಕ್ಷಿ ಇಮೇಜ್ ಕಾಣಿಸ್ತಾ ಇದೆ. ಓಕೆ, 1988ರಲ್ಲಿ ಇದು ಬರ್ಡ್ ಸೆಂಚುರಿ ಅಂತ ಡಿಕ್ಲೇರ್ ಆಗುತ್ತೆ. ಅದನ್ನು ಬೇಕಾದರೆ ನಾವು ಮತ್ತೆ ಭಾರತದ ಪ್ರಸಿದ್ಧ ಪಕ್ಷಿಧಾಮಗಳಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ವಿಶೇಷವಾಗಿ 2 ಪಕ್ಷಿಗಳಿಗೆ ಇದು ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಫಸ್ಟ್ ಒನ್ ಫ್ಲೆಮಿಂಗೋ. ಫ್ಲೆಮಿಂಗೋ ಪಕ್ಷಿಗೆ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಬ್ಲ್ಯಾಕ್ ವಿಂಗ್ಡ್ ಸ್ಟಿಲ್ಟ್ ಅನ್ನುವಂಥ ಪಕ್ಷಿ ನಿಮಗೆ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ, ಆ ಪಕ್ಷಿಗೂ ಕೂಡ ಥೋಲ್ ಲೇಕ್ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಇದನ್ನು ಹೆಚ್ಚು ಇಂಪಾರ್ಟೆಂಟ್ ಅಂತ ನಾವಿಲ್ಲಿ ಗಮನಿಸ್ತಾ ಇರೋದು. ಇನ್ನು 2021ರಲ್ಲಿ ಇನ್ನೊಂದು ವೆಟ್ಲ್ಯಾಂಡ್ ಗುಜರಾತ್ ರಾಜ್ಯದಲ್ಲಿ ಗುರುತಿಸಲಾಗುತ್ತೆ, ಅದು ವಧ್ವಾನ ವೆಟ್ಲ್ಯಾಂಡ್ ಅನ್ನುವಂಥದ್ದು. ಇದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು ಗುಜರಾತ್ ರಾಜ್ಯದಲ್ಲೇ ಇರೋದು. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಪೇಪರ್ ಕಟ್ಟಿಂಗ್ ಇಮೇಜ್ ಕೂಡ ನೀವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಒನ್ ಹರಿಯಾಣ ರಾಜ್ಯದಲ್ಲಿ ನೋಡೋದಾದರೆ, ಹರಿಯಾಣ ರಾಜ್ಯದಲ್ಲಿ 2 ವೆಟ್ಲ್ಯಾಂಡ್ಸ್, ಸ್ಪೆಷಲಿ ರಾಮ್ಸರ್ ವೆಟ್ಲ್ಯಾಂಡ್ಸ್ಗಳನ್ನು ನಾವು ನೋಡ್ಬೋದಾಗಿದೆ.
ಯಾವ ಅಂತ ನೋಡ್ತಾ ಹೋದರೆ ಫಸ್ಟ್ ಒನ್ ಬಿಂದ್ವಾಸ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ 2021ರಲ್ಲಿ ಇದು ರಾಮ್ಸರ್ ಸೈಟ್ ಅಥವಾ ರಾಮ್ಸರ್ ತಾಣ ಅಂತ ಇದನ್ನು ಗುರುತಿಸಲಾಗುತ್ತೆ. ಸ್ಪೆಷಲಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಶೇಷವಾದಂತಹ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಹರಿಯಾಣದಲ್ಲಿ ಗುರುತಿಸಲಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮಿನಲ್ಲೂ ಕೂಡ ಇಂಪಾರ್ಟೆಂಟ್, ಇತ್ತೀಚೆಗೆ ಡಿಕ್ಲೇರ್ ಆಗಿರೋದ್ರಿಂದ ಇದನ್ನು ಬಹಳ ಇಂಪಾರ್ಟೆಂಟ್ ಆಗಿ ನಾವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಒನ್ ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್, ಇದು ಕೂಡ 2021ರಲ್ಲಿ ಡಿಕ್ಲೇರ್ ಆಗಿರುವಂತಹ ಒಂದು ರಾಮ್ಸರ್ ತಾಣ ಹರಿಯಾಣ ರಾಜ್ಯದಲ್ಲಿರೋದು. ಇದು ಕೂಡ ಇಂಪಾರ್ಟೆಂಟ್, ಸ್ಪೆಷಲಿ ಇತ್ತೀಚೆಗೆ ಡಿಕ್ಲೇರ್ ಆಗಿರೋದ್ರಿಂದ ಇವನ್ನು ಭಾಳ ನಾವು ಇಂಪಾರ್ಟೆಂಟ್ ಅಂತ ಪರಿಗಣಿಸಬೇಕಾಗುತ್ತೆ. ಯಾಕಂದರೆ 2021 ಅನ್ನೋದು ಪ್ರೀವಿಯಸ್ ಇಯರು, ಹಾಗಾಗಿ ಇತ್ತೀಚೆಗೆ ರಾಮ್ಸರ್ ಮಾನ್ಯತೆ ಪಡೆದುಕೊಂಡಿರುವಂಥ ಅಥವಾ ರಾಮ್ಸರ್ ವೆಟ್ಲ್ಯಾಂಡ್ಸ್ ಅಂತ ಡಿಕ್ಲೇರ್ ಆಗಿರುವಂಥ ಭಾರತದ ತಾಣಗಳು ಯಾವುವು ಅಂತ ಕೇಳುವಂಥ ಪಾಸಿಬಿಲಿಟಿ ಭಾಳಷ್ಟು ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಹಾಗಾಗಿ ಇದನ್ನು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಒನ್ ಹಿಮಾಚಲ್ ಪ್ರದೇಶ ರಾಜ್ಯದಲ್ಲಿ ನೋಡೋದಾದರೆ ಇಲ್ಲಿ 3 ನಾವು ರಾಮ್ಸರ್ ತಾಣಗಳನ್ನು ಕಾಣ್ಬೋದಾಗಿದೆ. ಯಾವ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಪೋಂಗ್ ಡ್ಯಾಮ್ ಲೇಕ್ ಅಂತ. ಪೋಂಗ್ ಡ್ಯಾಮ್ ಕೇಳಿರ್ಬೋದು, ಇಂಡಿಯನ್ ಜೋಗ್ರಫಿಯಲ್ಲಿ ಕೂಡ ಚರ್ಚೆಗೆ ಬರ್ತಾ ಇರುತ್ತೆ. ಇದು ಬಿಯಾಸ್ ನದಿಗೆ ನಿರ್ಮಿಸಿರುವಂಥ ಒಂದು ಡ್ಯಾಮ್ ಇದು. ಓಕೆ, ಸಿವಾಲಿಕ್ ಹಿಲ್ಸ್ಗಳಲ್ಲಿ ಕಂಡುಬರುತ್ತೆ. ನಾವು ಹಿಮಾಲಯನ್ ರೇಂಜ್ ಅಂತ ತೆಗೆದುಕೊಂಡಾಗ ಸಿವಾಲಿಕ್ ಹಿಲ್ಸ್ನಲ್ಲಿ ಕಂಡುಬರುತ್ತೆ. ಪೋಂಗ್ ಡ್ಯಾಮ್ ಬಿಯಾಸ್ ನದಿಗೆ ಕಟ್ಟಿರುವಂಥ ಒಂದು ಡ್ಯಾಮ್ ಆಗಿದೆ. ಅದರಿಂದ ನಿರ್ಮಾಣವಾಗಿರುವಂತಹ ಒಂದು ಸರೋವರ ಅಥವಾ ಜಲಾಶಯನ ಗುರುತಿಸ್ತೇವಲ್ವ, ಸ್ಪೆಷಲಿ ಮಹಾರಾಣಾ ಪ್ರತಾಪ್ ಸಾಗರ್ ಅಂತ ಕೂಡ ಕರೆಯಲಾಗುತ್ತೆ. ಈ ಪ್ರದೇಶದಲ್ಲಿ ನಾವು ಪೋಂಗ್ ಡ್ಯಾಮ್ ಲೇಕನ್ನು ನೋಡ್ಬೋದು. ಇದನ್ನು ಕೂಡ ನಾವು ರಾಮ್ಸರ್ ತಾಣ ಅಂತ ಡಿಕ್ಲೇರ್ ಮಾಡಿರೋದನ್ನು ನಾವಿಲ್ಲಿ ನೋಡ್ತೇವೆ. ಇನ್ನು ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಚಂದೇರ್ ತಾಲ್ ವೆಟ್ಲ್ಯಾಂಡ್ ಅಂತ, ಇದು ಕೂಡ ಹಿಮಾಚಲ್ ಪ್ರದೇಶ ರಾಜ್ಯದಲ್ಲಿರೋದು. 2005ರಲ್ಲಿ ಇದಕ್ಕೆ ರಾಮ್ಸರ್ ತಾಣ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಯಾವುದಕ್ಕೆ ಫೇಮಸ್ ಅಂತ ನೋಡ್ತಾ ಹೋದರೆ IUCN ರೆಡ್ ಲಿಸ್ಟ್ ನಿಮ್ಗೆ ಕೇಳಿರ್ತೀರ ಆಲ್ರೆಡಿ, ಹೆಚ್ಚು ಚರ್ಚೆಯಲ್ಲಿರುವಂತಹ ಒಂದು ವಿಷಯ. ಸ್ಪೆಷಲಿ ಎನ್ವೈರ್ಮೆಂಟ್ ಸೈನ್ಸ್ ಅಂತ ಬಂದಾಗ ಸ್ನೋ ಲಿಪಾರ್ಡ್ಗೆ ಇದು ಹೆಚ್ಚು ಫೇಮಸ್ ಆಗಿರೋದು. ಸ್ಪೆಷಲಿ ಅದಕ್ಕೆ ಆಶ್ರಯ ತಾಣವಾಗಿರೋದು ಈ ವೆಟ್ಲ್ಯಾಂಡ್ ಆಗಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒನ್ ರೇಣುಕಾ ವೆಟ್ಲ್ಯಾಂಡ್ ಅಂತ 2005ರಲ್ಲಿ ಇದಕ್ಕೆ ರಾಮ್ಸರ್ ತಾಣ ಅನ್ನುವಂಥ ಒಂದು ಮಾನ್ಯತೆ ನೀಡಲಾಗುತ್ತೆ. ಸ್ಪೆಷಲಿ ಪುರಾಣಗಳಲ್ಲಿ ಬಂದಾಗ ರೇಣುಕಾ ದೇವತೆ ಅಂತ ಗುರುತಿಸ್ತೇವಲ್ವ, ಅವರ ಸ್ಮರಣಾರ್ಥವಾಗಿ ಅಥವಾ ಪೌರಾಣಿಕವಾಗಿ ಈ ಸ್ಥಳಕ್ಕೆ ಅವರ ಹೆಸರನ್ನು ಇಟ್ಟಿರೋದು ಕಂಡುಬರುತ್ತೆ. ಇನ್ನು ಕೆಲವೊಂದು ಪೌರಾಣಿಕವಾಗಿ ಕೂಡ ಕೆಲವೊಂದು ಕ್ವಶನ್ಗಳು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ರೇಣುಕಾ ಅನ್ನೋರು ಪರಶುರಾಮನ ತಾಯಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಈ ರೀತಿ 3 ತಾಣಗಳನ್ನು ನಾವು ಹಿಮಾಚಲ್ ಪ್ರದೇಶ ರಾಜ್ಯದಲ್ಲಿ ಕಾಣ್ಬೋದಾಗಿದೆ. ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ನೋಡೋದಾದರೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾವು 3 ರಾಮ್ಸರ್ ತಾಣಗಳನ್ನು ಕಾಣ್ಬೋದಾಗಿದೆ. ಹೆಚ್ಚು ಫೇಮಸ್ ಎಲ್ಲರೂ ಕೇಳಿರ್ತೀರಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರೋದು ಉಲ್ಲಾರ್ ಲೇಕ್ ಅಂತ. ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಆ ಕಾರಣದಿಂದಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ರಾಮ್ಸರ್ ತಾಣ ಅನ್ನುವ ಕಾರಣಕ್ಕ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 1990ರಲ್ಲಿ ಇದನ್ನು ಡಿಕ್ಲೇರ್ ಮಾಡಲಾಗುತ್ತೆ. ಜೀಲಂ ರಿವರ್ನಿಂದ ಇದು ಕ್ರಿಯೇಟ್ ಆಗಿರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರವಾಗಿದೆ. ನೆಕ್ಸ್ಟ್ ಒನ್ ಹೊಕೆರಾ ವೆಟ್ಲ್ಯಾಂಡ್ ಅಂತ 2005ರಲ್ಲಿ ಇದು ರಾಮ್ಸರ್ ತಾಣ ಅನ್ನುವಂಥ ಒಂದು ಸ್ಥಾನವನ್ನು ಪಡ್ಕೊಂಡು ಬಿಡುತ್ತೆ. ಈ ವೆಟ್ಲ್ಯಾಂಡು ಶ್ರೀನಗರಕ್ಕೆ ಅತ್ಯಂತ ಸಮೀಪದಲ್ಲಿರೋದು ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಇದು ಕೂಡ 2005ರಲ್ಲಿ ರಾಮ್ಸರ್ ತಾಣ ಅನ್ನುವಂತಹ ಕೀರ್ತಿಗೆ ಪಾತ್ರವಾಗಿರೋದು ಸುರಿನ್ಸರ್ ಮನ್ಸಾರ್ ಲೇಕ್ಸ್ ಅಂತ. ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದು. ಸ್ಪೆಷಲಿ ಈ ಜೀಲಂ ಬೇಸಿನಲ್ಲಿ ಕಂಡುಬರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವೆಟ್ಲ್ಯಾಂಡ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಇನ್ನು ಕೇರಳ ರಾಜ್ಯಕ್ಕೆ ನೋಡೋದಾದರೆ ಕೇರಳ ರಾಜ್ಯದಲ್ಲೂ ಕೂಡ 3 ರಾಮ್ಸರ್ ತಾಣಗಳು ಕಂಡುಬರ್ತವೆ. ಸ್ಪೆಷಲಿ ಹೆಚ್ಚು ಫೇಮಸ್ ಆಗಿರುವಂಥ ಈ 3 ತಾಣಗಳು ನೀವು ಆಲ್ರೆಡಿ ಜಿಯೋಗ್ರಫಿಯಲ್ಲಿ ಕೂಡ ಅಭ್ಯಾಸ ಮಾಡಿರ್ಬೋದು. ಫಸ್ಟ್ ಒನ್ ಇರೋದು ಅಷ್ಟಮುಡಿ ವೆಟ್ಲ್ಯಾಂಡ್. 2002ರಲ್ಲಿ ಇದು ರಾಮ್ಸರ್ ತಾಣ ಅನ್ನುವಂಥ ಕೀರ್ತಿಗೆ ಪಾತ್ರವಾಗುತ್ತೆ. ಕೊಲ್ಲಂ ಡಿಸ್ಟಿಕಲ್ಲಿ ಇದಿರೋದು ಕಂಡುಬರುತ್ತೆ. ಅಲ್ಲಿ ರೆಡ್ ಡಾಟ್ ಅನ್ನು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟಮುಡಿ ಲೇಕನ್ನು ನೋಡ್ಬೋದು. ಇದೇ ಏರಿಯಾವನ್ನು ಅಷ್ಟಮುಡಿ ವೆಟ್ಲ್ಯಾಂಡ್ ಅಂತ ಡಿಕ್ಲೇರ್ ಮಾಡಿರೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಕಲ್ಲಡ ಮತ್ತು ಪಲಿಚಲ ಅನ್ನುವಂಥ ನದಿಗಳಿದ್ದಾವೆ. ಆ ನದಿಗಳು ಇದೇ ವೆಟ್ಲ್ಯಾಂಡ್ ಮೂಲಕ ಹರಿಯೋದು ಕಂಡುಬರುತ್ತೆ. ಮತ್ತು ಇದು ಮೀನುಗಾರಿಕೆಗೆ ಹೆಚ್ಚು ಫೇಮಸ್ ಆಗಿರೋದು ಸಹ ಕಂಡುಬರುತ್ತೆ. ಈ ನ್ಯಾಷನಲ್ ವಾಟರ್ ವೇ 3 ಏನಿದೆ ಅಲ್ವಾ, ಅದು ಕೂಡ ಈ ವೆಟ್ಲ್ಯಾಂಡ್ ಮೂಲಕ ಹಾಯ್ದು ಹೋಗೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಹಾಗಾಗಿ ಎಲ್ಲ ಕಾರಣಕ್ಕೂ ಕೂಡ ಇದನ್ನು ಇಂಪಾರ್ಟೆಂಟ್ ಅನ್ನೋದಿಲ್ಲಿ ಪರಿಗಣಿಸ್ತಾ ಇರೋದು. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಸಸ್ತಮ್ ಕೊಟ್ಟ ಲೇಕ್ ಅಂತ 2002ರಲ್ಲಿ ಇದು ರಾಮ್ಸರ್ ತಾಣ ಅನ್ನುವಂಥ ಕೀರ್ತಿಗೆ ಪಾತ್ರವಾಗುತ್ತೆ. ಏನು ವಿಶೇಷತೆ ಅಂತ ನೋಡ್ತಾ ಹೋದರೆ ಇದು ಕೇರಳದಲ್ಲಿ ಬಂದಾಗ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್. ಇದು ಇಡೀ ಭಾರತದಲ್ಲಿ ಬಂದಾಗ ನಾವು ಉಲ್ಲಾರ್ ಲೇಕ್ ಅಂತ ಹೇಳ್ತೇವೆ. ಆದರೆ ಸಸ್ತಮ್ ಕೊಟ್ಟ ಲೇಕ್ ಏನಿದೆ ಅಲ್ವಾ, ಇದು ಕೇರಳ ರಾಜ್ಯದಲ್ಲಿ ಬಂದಾಗ
ಅತಿ ದೊಡ್ಡದಾದಂಥ ಫ್ರೆಶ್ ವಾಟರ್ ಲೇಕ್ ಅಂತ ಕೂಡ ಗುರುತಿಸಲಾಗುತ್ತೆ. ಇದು ಸಹ ಕೊಲ್ಲಂ ಡಿಸ್ಟಿಕಲ್ಲೇ ಇರೋದು. ನಾವು ಅಬ್ಸರ್ವ್ ಮಾಡಬೇಕು, ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಿನಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸಸ್ತಮ್ ಕೊಟ್ಟ ಅನ್ನುವಂಥ ಹೆಸರು ಬರಲಿಕ್ಕೆ ಬಹುಮುಖ್ಯ ಕಾರಣವೇನೆಂದರೆ ಈ ಲೇಕ್ನ ತೀರದಲ್ಲಿ ಬಂದಾಗ ಸಸ್ತಮ್ ಟೆಂಪಲ್ ಕೂಡ ಇರೋದು ಕಂಡುಬರುತ್ತೆ. ಸಸ್ತಾ ಅನ್ನುವಂಥ ಒಂದು ಟೆಂಪಲ್ ಕೂಡ ಇರೋದು ಕಂಡುಬರುತ್ತೆ. ಆ ಬೇಸ್ ಮೇಲೆ ಇದಕ್ಕೆ ಆ ಹೆಸರು ಕೂಡ ಬಂದಿರೋದು ನಾವಿಲ್ಲಿ ನೋಡ್ತಾ ಇರೋದು. ನೆಕ್ಸ್ಟ್ ಒನ್ ವೆಂಬನಾಡು ಕೋಲ್ ವೆಟ್ಲ್ಯಾಂಡ್ 2002ರಲ್ಲಿ ಇದು ರಾಮ್ಸಾರ್ ಸೈಟ್ ಅನ್ನುವಂಥ ಕೀರ್ತಿಗೆ ಪಾತ್ರವಾಗುತ್ತೆ. ಕೇರಳ ರಾಜ್ಯದಲ್ಲಿರೋದು. ಆಲ್ರೆಡಿ ಆ ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಬ್ಲೂ ಕಲರ್ ಏರಿಯಾ ಕಾಣಿಸ್ತಾ ಇದೆ ಅಲ್ವಾ, ಅದು ವೆಂಬನಾಡು ಕೋಲ್ ವೆಟ್ಲ್ಯಾಂಡ್ ಆಗಿದೆ. ಸಾಕಷ್ಟು ವಿಶೇಷತೆಗಳಿಗೆ ಫೇಮಸ್ ಆಗಿರುವಂಥ ವೆಟ್ಲ್ಯಾಂಡ್ ಇದಾಗಿದೆ. ಕಾಂಪಿಟೇಟಿವ್ ಎಕ್ಸಾಮಿಂದ ಆಗಿರ್ಬೋದು ಅಥವಾ GK ಪರ್ಪಸ್ದಿಂದಲೂ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ವೆಟ್ಲ್ಯಾಂಡ್ ಅಂತ ಇದನ್ನು ಗುರುತಿಸ್ತೇವೆ. ಏನು ವಿಶೇಷತೆ ಅಂತ ನೋಡ್ತಾ ಹೋದರೆ ಇಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್ ಇನ್ ಇಂಡಿಯಾ ಅಂತ ಗುರುತಿಸಲಾಗುತ್ತೆ. ಅಂದರೆ ಭಾರತದಲ್ಲಿ 2ನೇ ಅತಿ ದೊಡ್ಡದಾದಂತಹ ರಾಮ್ಸಾರ್ ಸೈಟ್ ಅಂತ ಗುರುತಿಸ್ತೇವೆ. ಸ್ಟಾರ್ಟಿಂಗಲ್ಲೇ ನಾವು ಒಂದು ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದ್ದೇವೆ, ಜಸ್ಟ್ ಗ್ಲ್ಯಾನ್ಸ್ ಮಾಡಿದ್ದೇವೆ ಭಾರತದಲ್ಲಿ ಅತಿ ದೊಡ್ಡದಾದಂಥ ರಾಮ್ಸಾರ್ ತಾಣ ಯಾವುದು ಅಂತ. ಅದಕ್ಕೆ ನಾವು ಸುಂದರ್ಬನ್ಸ್ ಅಂತ ಆನ್ಸರ್ ಮಾಡೋದು. ಆದರೆ ಇದು ಸೆಕೆಂಡ್ ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್ ಅನ್ನೋದು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷತೆ ಇದೆ ವೆಂಬನಾಡು ಕೋಲ್ ವೆಟ್ಲ್ಯಾಂಡ್ ಏನಂದರೆ ಇಟ್ ಈಸ್ ಆಲ್ಸೋ ದ ಲಾಂಗೆಸ್ಟ್ ಲೇಕ್ ಇನ್ ಇಂಡಿಯಾ. ಭಾರತದಲ್ಲಿ ಅತಿ ಉದ್ದವಾದಂತಹ ಲೇಕ್ ಅಂತ ಇದನ್ನು ಗುರುತಿಸ್ತೇವೆ. ಅತಿ ದೊಡ್ಡದಾದಂಥ ಲೇಕ್ ಅಂತ ಬಂದಾಗ ನಾವು ಬೇರೆ ಬೇರೆ ಗುರುತಿಸ್ತೇವೆ. ಸಿಹಿ ನೀರಿನ ಬೇರೆ, ಓವರಾಲ್ ಲೇಕ್ ಅಂತ ಬಂದಾಗ ಬೇರೆ ಬೇರೆ ಗುರುತಿಸ್ತೇವೆ. ನಾವು ಚಿಲ್ಕಾ ಲೇಕನ್ನು ನಾವು ಅತಿ ದೊಡ್ಡದಾದಂತಹ ಒಂದು ಲೇಕ್ ಅಂತ ಗುರುತಿಸ್ತೇವೆ. ಆದರೆ ಅತಿ ಉದ್ದವಾದಂತಹ ಲೇಕ್ ಅಂತ ನಾವು ಗುರುತಿಸೋದು ವೆಂಬನಾಡ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ಇದು ಕೂಡ ಮೀನುಗಾರಿಕೆಗೆ ಹೆಚ್ಚು ಫೇಮಸ್ ಆಗಿರುವಂತಹ ಒಂದು ಏರಿಯಾ ಅಂತ ಕೂಡ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಲಡಾಖ್ ಕೇಂದ್ರಾಡಳಿತಕ್ಕೆ ಪ್ರದೇಶಕ್ಕೆ ಬರೋಣ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾವು 2 ವೆಟ್ಲ್ಯಾಂಡ್ಸ್, ಸ್ಪೆಷಲಿ ರಾಮ್ಸಾರ್ ಸೈಟ್ ಅಂತ ಗುರುತಿಸ್ಕೊಂಡಿರುವಂಥ 2 ವೆಟ್ಲ್ಯಾಂಡ್ಸ್ಗಳನ್ನು ಗುರುತಿಸ್ಬೋದಾಗಿದೆ. ಅದರಲ್ಲಿ ಮೊದಲನೇದಾಗಿ ಸೋಮ್ ಮೊರಿರಿ ಅನ್ನುವಂಥ ಒಂದು ಪ್ಲೇಸು 2002ರಲ್ಲಿಯೇ ಇದು ಈ ಸ್ಥಾನ ಪಡ್ಕೊಂಡಿರೋದು ಕಂಡುಬರುತ್ತೆ. ಸ್ಪೆಷಲಿ ಕೆಲವೊಂದು ವಿಶೇಷವಾದಂತಹ ಪಕ್ಷಿಗಳಿಗೆ ಇದು ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಮ್ಯಾಪಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಮುಂಚೆ ಇದು ಡಿಕ್ಲೇರ್ ಆದಾಗ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಭಾಗ ಅಂತ ಗುರುತಿಸಲಾಗ್ತಾ ಇತ್ತು. ಗೊತ್ತು ನಿಮಗೆ ಅದರ ಹಿನ್ನೆಲೆ ಏನನ್ನೋದು. ಪ್ರೆಸೆಂಟ್ ಇದು ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಭಾಗವಾಗಿರೋದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಒನ್ ಸೋಕಾರ್ ವೆಟ್ಲ್ಯಾಂಡ್ ಅಂತ, ಇದು ಕೂಡ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲೇ ಇರೋದು. ಮ್ಯಾಪಲ್ಲಿ ರೆಡ್ ಡಾಟ್ ಏನು ಕಾಣಿಸ್ತಾ ಇದೆ ಅಲ್ವಾ, ಆ ಪ್ಲೇಸಲ್ಲಿ ನಾವು ಸೋಕಾರ್ ವೆಟ್ಲ್ಯಾಂಡನ್ನು ಕಾಣ್ಬೋದಾಗಿದೆ. 2020ರಲ್ಲಿ ಇದು ರಾಮ್ಸಾರ್ ಸೈಟ್ ಅನ್ನುವಂತಹ ಒಂದು ಹಿರಿಮೆಗೆ ಅಥವಾ ಕೀರ್ತಿಗೆ ಇದು ಪಾತ್ರವಾಗುತ್ತೆ. ನೆಕ್ಸ್ಟ್ ಮಧ್ಯಪ್ರದೇಶ ರಾಜ್ಯದಲ್ಲಿ ನೋಡೋದಾದರೆ, ಮಧ್ಯಪ್ರದೇಶ ರಾಜ್ಯದಲ್ಲಿ ಒಂದು ನಾವು ರಾಮ್ಸಾರ್ ಸೈಟನ್ನು ಕಾಣ್ಬೋದಾಗಿದೆ. ಯಾವುದು ಅಂತ ನೋಡ್ತಾ ಹೋದರೆ ಭೋಜ್ ವೆಟ್ಲ್ಯಾಂಡ್ ಅಂತ 2002ರಲ್ಲಿ ಇದು ರಾಮ್ಸಾರ್ ಸೈಟ್ ಅಂತ ಡಿಕ್ಲೇರ್ ಆಗಿರೋದನ್ನು ನಾವು ಕಾಣ್ತೇವೆ. ಓಕೆ, ಯಾವ ರೀತಿ ಇದೆ ಸ್ವಲ್ಪ ವಿಶೇಷತೆ ನೋಡೋದಾದರೆ ಇದು ಭೂಪಾಲ್ ಸಿಟಿಗೆ ನಿಯರ್ ಆಗಿರೋದು ಕಂಡುಬರುತ್ತೆ. ಅದು ನಾವು ಗಮನಿಸಬೇಕು. ಮತ್ತು 2 ಲೇಕ್ಸ್ಗಳಿಂದ ಇದು ಕ್ರಿಯೇಟ್ ಆಗಿರೋದು ಸಹ ಕಂಡುಬರುತ್ತೆ. ಒಂದು ಬೋಷ್ತಾಲ್ ಅಂತ, ಇನ್ನೊಂದು ಲೋವರ್ ಲೇಕ್ ಅಂತ. ಅಪ್ಪರ್ ಲೇಕ್ ಮತ್ತು ಲೋವರ್ ಲೇಕ್ ಅಂತ ಕೂಡ ಕರೆಯಲಾಗುತ್ತೆ. ಈ ಅಪ್ಪರ್ ಲೇಕ್ಗೆ ಬೋಷ್ತಾಲ್ ಅಂತ ಕೂಡ ಕರೆಯಲಾಗುತ್ತೆ. ಇವೆರಡರಿಂದ ಈ ವೆಟ್ಲ್ಯಾಂಡ್ ಕ್ರಿಯೇಟ್ ಆಗಿರೋದನ್ನು ಸಹ ನಾವು ನೋಡ್ಬೋದಾಗಿದೆ. ಸ್ಪೆಷಲಿ ಒಂದು ಪಕ್ಷಿಗೆ ಹೆಚ್ಚು ವಿಶೇಷವಾಗಿ ಈ ವೆಟ್ಲ್ಯಾಂಡನ್ನು ಗುರುತಿಸಲಾಗುತ್ತೆ. ನಾವು ಏನು IUCN ರೆಡ್ ಡಾಟಾ ಬುಕ್ಕಲ್ಲಿ ನೋಡ್ತೇವಲ್ವ, ಆ ಪ್ರದೇಶದಲ್ಲಿ ಬಂದಾಗ ಸಾರಸ್ ಕ್ರೇನ್ ಅನ್ನುವಂತಹ ಒಂದು ವಿಶೇಷವಾದಂತಹ ಪಕ್ಷಿಗೆ ಇದು ಆಶ್ರಯ ತಾಣವಾಗಿರೋದು ಸಹ ಕಂಡುಬರುತ್ತೆ. ಇನ್ನು ರೆಡ್ ಡಾಟಾ ಬುಕ್ಕಲ್ಲಿ ಬಂದಾಗ ಅದು ಯಾವ ಸ್ಟೇಜಲ್ಲಿದೆ ಅನ್ನೋದು ಕೂಡ ನಿಮ್ಗೆ ಆ ಇಮೇಜ್ ನೋಡಿದ್ರೆ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇದು VU ಸ್ಟೇಜಲ್ಲಿರುವಂಥ ಒಂದು ಪಕ್ಷಿ ಅಂತ ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮಹಾರಾಷ್ಟ್ರ ರಾಜ್ಯದಲ್ಲಿ ನೋಡೋದಾದರೆ 2 ನಾವು ವೆಟ್ಲ್ಯಾಂಡ್ಸ್ಗಳನ್ನು ಗುರುತಿಸ್ಬೋದಾಗಿದೆ. ಯಾವುದು ವೆಟ್ಲ್ಯಾಂಡ್ಸ್ ಅಂದರೆ, ಇಲ್ಲಿ ನಾನು ವೆಟ್ಲ್ಯಾಂಡ್ಸ್ ಅಂದ ತಕ್ಷಣಕ್ಕೆ ಜನರಲ್ ವೆಟ್ಲ್ಯಾಂಡ್ಸ್ ಅಲ್ಲ, ಸ್ಪೆಷಲಿ ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅನ್ನೋದು ನಾವಿಲ್ಲಿ ಗಮನಿಸಬೇಕು, ಅದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಫಸ್ಟ್ ಒನ್ ಇರೋದು ನಂದೂರ್ ಮಾಧಮೇಶ್ವರ ವೆಟ್ಲ್ಯಾಂಡ್ ಅಂತ. 2019ರಲ್ಲಿ ಇದು ರಾಮ್ಸಾರ್ ಸೈಟ್ ಅನ್ನುವಂತಹ ಕೀರ್ತಿಗೆ ಪಾತ್ರವಾಗುತ್ತೆ. ಗೋದಾವರಿ ಮತ್ತು ಕದ್ವಾ ರಿವರ್ ಏನಿದಾವಲ್ವ, ಆ ಭಾಗದಲ್ಲಿ ಈ ವೆಟ್ಲ್ಯಾಂಡ್ ಇರೋದು ಕಂಡು ಬರುತ್ತೆ. ಅಲ್ಲಿ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ, ಗೋದಾವರಿ ರಿವರ್ ಕಾಣಿಸ್ತಾ ಇದೆ, ಕದ್ವಾ ರಿವರ್ ಕೂಡ ನಾವು ಮ್ಯಾಪಲ್ಲಿ ನೋಡ್ಬೋದು. ರೆಡ್ ಡಾಟ್ ಇರುವಂತಹ ಏರಿಯಾದಲ್ಲಿ ಈ ವೆಟ್ಲ್ಯಾಂಡ್ ಇರೋದು ಕಂಡು ಬರುತ್ತೆ. ನೆಕ್ಸ್ಟ್ ಒನ್ ಲೋನಾರ್ ಲೇಕ್ ಅಂತ. 2020ರಲ್ಲಿ ಇದು ರಾಮ್ಸಾರ್ ಸೈಟ್ ಅನ್ನುವಂಥ ಕೀರ್ತಿಗೆ ಪಾತ್ರವಾಗುತ್ತೆ. ಇದು ಇರೋದು ಸಹ ಮಹಾರಾಷ್ಟ್ರ ರಾಜ್ಯದಲ್ಲಿ ಅನ್ನೋದು ವಿಶೇಷವಾಗಿದೆ. ನೆಕ್ಸ್ಟ್ ಮಣಿಪುರದಲ್ಲಿ ಬಂದರೆ, ಮಣಿಪುರದಲ್ಲಿ ಒಂದು ನಾವು ರಾಮ್ಸಾರ್ ಸೈಟನ್ನು ಕಾಣ್ತೇವೆ. ಆಲ್ರೆಡಿ ಗೊತ್ತು ನಿಮಗೆ, ನಾವು ಸ್ಟಾರ್ಟಿಂಗಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೇವೆ ಈ ವೆಟ್ಲ್ಯಾಂಡ್ ಬಗ್ಗೆ. ಯಾವುದಂತ ನೋಡಿದ್ರೆ ಅದು ಲೋಕ್ಟಾಕ್ ಲೇಕ್ ಅಂತ. 1990ರಲ್ಲಿಯೇ ಇದು ರಾಮ್ಸಾರ್ ಸೈಟ್ ಅನ್ನುವಂಥ ಕೀರ್ತಿಗೆ ಪಾತ್ರವಾಗುತ್ತೆ.
ಲೋಕ್ಟಾಕ್ ಲೇಕ್ ಬಗ್ಗೆ ನೀವು ಜಿಯೋಗ್ರಫಿಯಲ್ಲಿ ಕೂಡ ಅಭ್ಯಾಸ ಮಾಡಿರ್ಬೋದು ಅಥವಾ ಕಾಮನ್ ಜಿ ಕೆಯಲ್ಲಿ ಕೂಡ ಅಭ್ಯಾಸ ಮಾಡಿರ್ತೀರಿ. ಹೆಚ್ಚು ಫೇಮಸ್ ಆಗಿರೋದು ಯಾವುದಕ್ಕೆ ಫೇಮಸ್ ಅಂತ ನೋಡ್ತಾ ಹೋದರೆ, ಲೋಕ್ಟಾಕ್ ಲೇಕು ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಬಂದಾಗ ಅತಿ ದೊಡ್ಡದಾದಂಥ ಫ್ರೆಶ್ ವಾಟರ್ ಲೇಕ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟು. ಅಷ್ಟೇ ಅಲ್ಲ, ಈ ಲೇಕಲ್ಲಿ ನಾವು ಪುಮ್ಡೀಸ್ಗಳನ್ನು ಕೂಡ ನೋಡ್ಬೋದು. ಪುಮ್ಡಿ ಅಂತ ಕರೀತಾರೆ, ಪುಮ್ಡಿಗಳನ್ನು ನೋಡ್ಬೋದು. ನೆಕ್ಸ್ಟ್ ಸ್ಲೈಡಲ್ಲಿ ಇನ್ನೂ ನಿಮಗೆ ಕ್ಲಿಯರ್ ಆಗುತ್ತೆ ಅದು ಏನನ್ನೋದು. ಇವು ಪುಮ್ಡಿಗಳನ್ನು ನೋಡ್ಬೋದು. ಅಷ್ಟೇ ಅಲ್ಲ, ಕಿಬುಲ್ ಲಾಮ್ಜು ಅನ್ನುವಂತಹ ಒಂದು ನ್ಯಾಷನಲ್ ಪಾರ್ಕನ್ನು ಕೂಡ ನಾವು ಈ ಲೇಕಲ್ಲಿ ಕಾಣ್ತೇವೆ. ಕಿಬುಲ್ ಲಾಮ್ಜು ಅಂದ ತಕ್ಷಣಕ್ಕೆ ನಮಗೆಲ್ಲ ನೆನಪಿಗೆ ಬರೋದು ಜಗತ್ತಿನ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಅಂತ. ಎಸ್, ಈ ರಾಷ್ಟ್ರೀಯ ಉದ್ಯಾನವನ ಕಂಡುಬರೋದು ಈ ಲೋಕ್ಟಾಕ್ ಲೇಕ್ನಲ್ಲಿ ಅನ್ನೋದು ವಿಶೇಷವಾಗಿದೆ. ಓಕೆ, ಈ ಕಾರಣಕ್ಕಾಗಿ ಲೋಕ್ಟಾಕ್ ಲೇಕ್ ನೀವು ಎಲ್ಲ ಕಡೆಗೂ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಇದು ಜಿಯೋಗ್ರಫಿ ಆಗಿರ್ಬೋದು, ಜಿ ಕೆ ಆಗಿರ್ಬೋದು, ಅಥವಾ ಎನ್ವೈರ್ಮೆಂಟ್ ಸೈನ್ಸ್ ಆಗಿರ್ಬೋದು, ಅಥವಾ ರಾಮ್ಸರ್ ಸೈಟಲ್ಲಿ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಪುಮ್ಡೀಸ್ ಬಗ್ಗೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಸ್ಪೆಷಲಿ ಲೋಕ್ಟಾಕ್ ಲೇಕಲ್ಲಿ ನಾವು ಇವನ್ನು ಕಾಣ್ತೇವೆ. ಲೋಕ್ಟಾಕ್ ಲೇಕಲ್ಲಿ ಅಲ್ಲಲ್ಲಿ ಇಂತಹ ರಚನೆಗಳು ಕಂಡುಬರ್ತವೆ. ಲೇಕಲ್ಲಿಯೇ ಈ ಭೂಪ್ರದೇಶ ದ್ವೀಪದ ರೀತಿಯಲ್ಲಿ ಕಂಡುಬರ್ತಾವಂತ ಹೇಳ್ಬೋದು. ಅಲ್ಲಿ ಮನೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅಂದರೆ ಮೀನುಗಾರಿಕೆ ಇಲ್ಲಿ ಮೇಜರಾಗಿ ನಾವು ನೋಡ್ಬೋದು. ಈ ಲೇಕಲ್ಲಿ ಬಂದಾಗ ಅವ್ರು ಅಲ್ಲಲ್ಲಿ ಮನೆಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಲೋಕ್ಟಾಕ್ ಲೇಕಲ್ಲಿ ಕಂಡುಬರೋದು ಹೆಚ್ಚು ವಿಶೇಷವಾಗಿರುವಂಥ ಒಂದು ರಚನೆಗಳಂತ ಹೇಳ್ಬೋದು, ಪುಮ್ಡೀಸ್ ಅಂತ. ಹೆಚ್ಚು ವಿಶೇಷವಾಗಿರೋದು ಸಾಕಷ್ಟು ಎಕ್ಸಾಮಲ್ಲಿ ಕೂಡ ನಿಮಗೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಇಲ್ಲಿ ಬಂದಾಗ ಈ ವೆಟ್ಲ್ಯಾಂಡ್ ಸ್ಪೆಷಲಿ ಒಂದು ಎಂಡೇಂಜರ್ಡ್ ಪ್ರಾಣಿಗೆ ಆಶ್ರಯ ತಾಣವಾಗಿರೋದು ಕಂಡುಬರುತ್ತೆ. ಸಾಂಗಾಯ್ ಡೀರ್ ಅಂತ ಹೇಳ್ಬೋದು. ಮತ್ತು ಮಣಿಪುರ್ನ ರಾಜ್ಯ ಪ್ರಾಣಿ ಅಂತ ಕೂಡ ಗುರುತಿಸಲಾಗುತ್ತೆ. ಇದು EN ಸ್ಟೇಜಲ್ಲಿ, ರೆಡ್ ಡಾಟಾ ಬುಕ್ ಅಂತ ಬಂದಾಗ ಇದು EN ಸ್ಟೇಜಲ್ಲಿರೋದು ಕಂಡುಬರುತ್ತೆ. ಎಂಡೇಂಜರ್ಡ್ ಸ್ಟೇಜ್ ಅಂತ ಕೂಡ ಹೇಳ್ಬೋದು. ಬೇಕಾದರೆ ಅದನ್ನು ವಿಸ್ತೃತವಾಗಿ ನೋಡೋದಾದರೆ ಸಾಂಗಾಯ್ ಡೀರ್ ಅಂತ ಗುರುತಿಸ್ತೇವೆ. ಒಡಿಸ್ಸಾ ರಾಜ್ಯಕ್ಕೆ ಬಂದರೆ 2 ವೆಟ್ಲ್ಯಾಂಡ್ಸ್ಗಳನ್ನು ರಾಮ್ಸರ್ ಸೈಟಲ್ಲಿ ಗುರುತಿಸ್ಕೊಂಡಿರೋದು ಕಂಡುಬರುತ್ತೆ. ಹೆಚ್ಚು ಫೇಮಸ್ ಆಗಿರೋದು ನಿಮಗೆಲ್ಲ ಗೊತ್ತಿರುತ್ತೆ, ಚಿಲ್ಕಾ ಲೇಕ್ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಇವನ್ ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು, ಕಾಮನ್ ಜಿಕೆಲ್ ಕೂಡ ಅದು ಹೆಚ್ಚು ಚರ್ಚೆಯಲ್ಲಿರುತ್ತೆ. 1981ರಲ್ಲಿ ಇದು ಡಿಕ್ಲೇರ್ ಮಾಡಲಾಗುತ್ತೆ. ಆಲ್ರೆಡಿ ಗೊತ್ತು ನಿಮಗೆ. ಭಾರತ ಅದರ ಅಧಿಕೃತ ಭಾಗವಾಗಿ ಹೊರಹೊಮ್ಮಿದ್ದು 82ರಲ್ಲಿ, 1982ರಲ್ಲಿ ರಾಮ್ಸರ್ ಕನ್ವೆನ್ಷನ್ನ ಅಧಿಕೃತ ಭಾಗವಾಗಿ ಹೊರಹೊಮ್ಮಿದ್ದು. ಆದರೆ 81ರಲ್ಲಿಯೇ 2 ತಾಣಗಳನ್ನು ಡಿಕ್ಲೇರ್ ಮಾಡುತ್ತೆ ಭಾರತ ರಾಮ್ಸರ್ ಸೈಟ್ಸ್ಗಳಿಗೆ ರಿಲೇಟೆಡ್ ಆಗಿ. ಸ್ಪೆಷಲಿ ಅಂತಾರಾಷ್ಟ್ರೀಯವಾಗಿ ಹೆಚ್ಚು ಇಂಪಾರ್ಟೆಂಟ್ ಹೊಂದುವಂತಹ ತಾಣಗಳು, ವೆಟ್ಲ್ಯಾಂಡ್ಸ್ಗಳನ್ನು ಡಿಕ್ಲೇರ್ ಮಾಡುತ್ತೆ. ಅದರಲ್ಲಿ ಚಿಲ್ಕಾ ಲೇಕ್ ಕೂಡ ಒಂದನ್ನೋದು ಇಂಪಾರ್ಟೆಂಟು. ಭಾರತದ ಪೂರ್ವ ಕರಾವಳಿ ಭಾಗದಲ್ಲಿರೋದು ಕಂಡುಬರುತ್ತೆ. ಮ್ಯಾಪ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಮತ್ತು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಫೇಮಸ್ ಪ್ಲೇಸ್ ಇದಾಗಿದೆ. ಇದಕ್ಕೆ ರಿಲೇಟೆಡ್ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋದರೆ, ಬೇಸಿಕ್ಲಿ ಇದು ಲಗುನ್ ಅನ್ನೋದು ಕೂಡ ನೀವು ಗಮನಿಸಬೇಕು. ಲಗುನ್ಗೆ ಡೆಫಿನೇಷನ್ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಕ್ಲಿಯರ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಮತ್ತೆ ನಾನು ಅದನ್ನು ಡಿಸ್ಕಷನ್ ಮಾಡ್ತಾ ಇಲ್ಲ. ಬೇಸಿಕ್ಲಿ ಇದು ಲಗುನ್ ಅನ್ನೋದು ಕೂಡ ಗಮನಿಸಬೇಕು. ದಯಾ ರಿವರ್ ಅಂತ ಒಂದು ನದಿ ಒರಿಸ್ಸಾ ರಾಜ್ಯದಲ್ಲಿ ಹರಿಯೋದು. ಆ ನದಿ ಸಮುದ್ರಕ್ಕೆ ಸೇರುವಂತಹ ಭಾಗದಲ್ಲಿ ಇದು ಕ್ರಿಯೇಟ್ ಆಗಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಇಟ್ ಈಸ್ ದ ಬಿಗ್ಗೆಸ್ಟ್ ಲೇಕ್ ಆಫ್ ಇಂಡಿಯಾ ಅಂತ ಕೂಡ ಗುರುತಿಸಲಾಗುತ್ತೆ. ಭಾರತದಲ್ಲಿ ಅತಿ ದೊಡ್ಡದಾದಂತಹ ಲೇಕ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಗಮನಿಸಬೇಕು, ಭಾರತದ ಅತಿ ದೊಡ್ಡದಾದಂಥ ಸಿಹಿ ನೀರಿನ ಸರೋವರ ಕೇಳಿದ್ರೆ ಉಲ್ಲಾರ್ ಲೇಕ್ ಇದೆ. ಭಾರತದ ಅತಿ ದೊಡ್ಡದಾದಂತಹ ಲೇಕ್ ಕೇಳಿದ್ರೆ ಗಮನಿಸಬೇಕಾದ ಅಥವಾ ಅದಕ್ಕೆ ಎಕ್ಸಾಕ್ಟ್ ಆದಂಥ ಆನ್ಸರ್ ಅಂದರೆ ಚಿಲ್ಕಾ ಲೇಕ್ ಅನ್ನೋದು ಗಮನಿಸಬೇಕು. ಓಕೆ, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ, ಇಟ್ ಈಸ್ ದ ಲಾರ್ಜೆಸ್ಟ್ ಕೋಸ್ಟಲ್ ಲಗುನ್ ಇನ್ ಇಂಡಿಯಾ. ಭಾರತದಲ್ಲಿ ಬಂದಾಗ ಅತಿ ದೊಡ್ಡದಾದಂತಹ ಕೋಸ್ಟಲ್ ಲಗುನ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಓವರಾಲ್ ಜಗತ್ತಿನಲ್ಲಿ ತೆಗೆದುಕೊಂಡಾಗ ಜಗತ್ತಿನಲ್ಲಿ 2ನೇ ಅತಿ ದೊಡ್ಡದಾದಂತಹ ಕೋಸ್ಟಲ್ ಲಗುನ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಅಂತ ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ಭಾರತದಿಂದ ರಾಮ್ಸರ್ ತಾಣ ಅಂತ ಘೋಷಣೆ ಮಾಡುತ್ತಲ್ವ, ಆ ರೀತಿ ಘೋಷಣೆ ಆಗಿರುವಂತಹ ಮೊದಲ ತಾಣಗಳಲ್ಲಿ ಇದು ಕೂಡ ಒಂದನ್ನೋದು ಕೂಡ ನಾವು ಗಮನಿಸಬೇಕು. 81ನೇ ಇಸ್ವಿಯಲ್ಲಿ 2 ತಾಣಗಳನ್ನು ಘೋಷಣೆ ಮಾಡಲಾಗುತ್ತೆ, ಚಿಲ್ಕಾ ಲೇಕು ಮತ್ತು ಕಿಯಲಾಡಿಯೋ ನ್ಯಾಷನಲ್ ಪಾರ್ಕು. ಆದರೆ ಬಹಳಷ್ಟು ಕಡೆಗೆ ಚಿಲ್ಕಾ ಲೇಕನ್ನೇ ಗುರುತಿಸ್ತಾ ಇರ್ತಾರೆ ಜನರಲ್ ಆಗಿ ಬಂದಾಗ. ಆದರೆ 2 ತಾಣಗಳನ್ನು ಗುರುತಿಸಲಾಗುತ್ತೆ ಅನ್ನೋದು ಕೂಡ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕು. ಅಷ್ಟೆಲ್ಲ ಇದು ಕೆಲವೊಂದು ವಿಶೇಷವಾದಂತಹ ಪ್ರಾಣಿ ಪಕ್ಷಿಗಳಿಗೂ ಕೂಡ ಫೇಮಸ್ ಆಗಿರೋದು ಕಂಡುಬರುತ್ತೆ. ನಲ್ಬಾನ ಬರ್ಡ್ ಸ್ಯಾಂಚುರಿಯನ್ನು ಕೂಡ ನಾವು ಚಿಲ್ಕಾ ಲೇಕ್ನಲ್ಲಿ ಕಾಣ್ಬೋದು. ಸ್ಪೆಷಲಿ ಚಿಲ್ಕಾ ಲೇಕ್ನ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಲ್ಲಿ ಆ ಚಿಲ್ಕಾ ಲೇಕ್ನ ಮಧ್ಯಭಾಗದಲ್ಲಿ ಒಂದು ಬರ್ಡ್ ಸ್ಯಾಂಚುರಿ ಇರೋದನ್ನು ಸಹ ನಾವು ಕಾಣ್ತೇವೆ. ಇರಾವಡಿ ಡಾಲ್ಫಿನ್ಗೂ ಕೂಡ ಇದು ಆಶ್ರಯ ತಾಣವಾಗಿರೋದು ಅಥವಾ ಅತ್ಯಧಿಕ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಕಂಡು ಬರೋದನ್ನು ಸಹ ನಾವಿಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಂದ ಗಮನಿಸಬೇಕಾಗುತ್ತೆ. ಓಕೆ, ನೀವು ಇರಾವಡಿ ಡಾಲ್ಫಿನ್ ಕಂಡು ಬರ್ತಾವೆ ಅಂತ ಹೇಳಿದೇವೆ, ಇದಕ್ಕೆ ಆಶ್ರಯ ತಾಣ ಆಗಿದೆ ಅಂತ ಹೇಳಿದೇವೆ. ಇದು ಕೂಡ ರೆಡ್ ಡಾಟಾ ಬುಕ್ಕಲ್ಲಿರೋದು ಕಂಡು ಬರುತ್ತೆ. ಎಂಡೇಂಜರ್ಡ್ ಸ್ಟೇಜಲ್ಲಿರುವಂಥ ಒಂದು ವಿಶೇಷವಾದಂತಹ ಪ್ರಾಣಿ ಅಂತ ಕೂಡ ಇದನ್ನು ನಾವು ಐಡೆಂಟಿಫೈ ಮಾಡ್ತಾ ಇರೋದು.
ನೆಕ್ಸ್ಟ್ ಒಂದು ಭೀತರ್ಕನಿಕಾ ಮ್ಯಾಂಗ್ರೋವ್ಸ್ ಅಂತ, ಇದನ್ನು ಕೂಡ ರಾಮ್ಸರ್ ಸೈಟ್ ಅಂತ 2002ರಲ್ಲಿ ಡಿಕ್ಲೇರ್ ಮಾಡಲಾಗುತ್ತೆ. ಇದು ಮ್ಯಾಂಗ್ರೋವ್ಸ್ ವೆಟ್ಲ್ಯಾಂಡ್ ಅನ್ನೋದು ಗಮನಿಸಬೇಕು. ಮ್ಯಾಂಗ್ರೋವ್ಸ್ ಅಂದರೆ ಗೊತ್ತು, ಬಹುತೇಕ ಈ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುವಂಥ ಒಂದು ಪ್ರದೇಶ ಆಗಿರುತ್ತೆ. ಬ್ರಾಹ್ಮಣಿ ಮತ್ತು ಬೈತರಾನಿ ಅನ್ನುವಂತಹ ನದಿಗಳಿಂದ ಕ್ರಿಯೇಟ್ ಆಗಿರುವಂಥ ಮುಖಜ ಭೂಮಿಯಲ್ಲಿ ನಾವು ಈ ವೆಟ್ಲ್ಯಾಂಡನ್ನು ಕಾಣ್ಬೋದಾಗಿದೆ. ಮ್ಯಾಪಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಅಷ್ಟೇ ಅಲ್ಲ, ಇದಕ್ಕೂ ರಿಲೇಟೆಡ್ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋದರೆ, ಇಟ್ ಈಸ್ ಅ ಪಾರ್ಟ್ ಆಫ್ ಭೀತರ್ಕನಿಕಾ ವೈಲ್ಡ್ ಲೈಫ್ ಸೆಂಚುರಿ. ಭೀತರ್ಕನಿಕಾ ವೈಲ್ಡ್ ಲೈಫ್ ಸೆಂಚುರಿ ಅಂತ ಒರಿಸ್ಸಾ ರಾಜ್ಯದಲ್ಲಿರೋದು, ಅದರ ಭಾಗವಾಗಿಯೇ ಈ ವೆಟ್ಲ್ಯಾಂಡ್ ಇರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಭೀತರ್ಕನಿಕಾ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಡಿಕ್ಲರೇಷನ್ ಮಾಡಿರೋದು ಕಂಡುಬರುತ್ತೆ 1998ರಲ್ಲಿ. ಅಂದರೆ ದ ಕೋರ್ ಏರಿಯಾ ಆಫ್ ಸೆಂಚುರಿ, ಬರ್ಡ್ ಸೆಂಚುರಿ ಅಥವಾ ವೈಲ್ಡ್ ಲೈಫ್ ಸೆಂಚುರಿ ಅಂತ ಹೇಳಿದ್ದೇವೆ. ಸಾರಿ, ಬರ್ಡ್ ಸೆಂಚುರಿ ಅಲ್ಲ, ವೈಲ್ಡ್ ಲೈಫ್ ಸೆಂಚುರಿ ಅಂತ ಡಿಕ್ಲರೇಷನ್ ಆಗಿದೆ ಅಲ್ವಾ, ಅದರ ಕೋರ್ ಏರಿಯಾವನ್ನು ನ್ಯಾಷನಲ್ ಪಾರ್ಕ್ ಅಂತ ಕೂಡ ಡಿಕ್ಲರೇಷನ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇದು ಕೂಡ ಕೆಲವೊಂದು ವಿಶೇಷವಾದಂತಹ ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿರೋದು ಅನ್ನೋ ಸಹ ನಾವಿಲ್ಲಿ ಕಾಣ್ಬೋದಾಗಿದೆ. ನೆಕ್ಸ್ಟ್ ಒಂದು ಪಂಜಾಬ್ ರಾಜ್ಯದಲ್ಲಿ ನೋಡೋದಾದರೆ 6 ರಾಮ್ಸರ್ ಸೈಟ್ಸ್ಗಳನ್ನು ನಾವು ಕಾಣ್ಬೋದಾಗಿದೆ. ಅವು ಯಾವ ಅಂತ ನೋಡ್ತಾ ಹೋದರೆ, ಹರಿಕೆ ವೆಟ್ಲ್ಯಾಂಡ್ ಹೆಚ್ಚು ಫೇಮಸ್ ಆಗಿರುವಂಥ ಪ್ಲೇಸ್ ಹರಿಕೆ ವೆಟ್ಲ್ಯಾಂಡ್ 1990ರಲ್ಲಿ ಇದು ರಾಮ್ಸರ್ ಸೈಟ್ ಅನ್ನುವಂಥ ಕೀರ್ತಿಗೆ ಪಾತ್ರವಾಗುತ್ತೆ. ಸ್ಪೆಷಲಿ ಬಿಯಾಸ್ ಮತ್ತು ಸಟ್ಲೆಜ್ ನದಿಗಳ ಹರಿಯುವಂತಹ ಏರಿಯಾ ಅಥವಾ ಅವು ಸೇರುವಂತಹ ಏರಿಯಾದಲ್ಲಿ ನಾವು ಈ ವೆಟ್ಲ್ಯಾಂಡನ್ನು ಕಾಣ್ಬೋದಾಗಿದೆ. ಮ್ಯಾಪ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಬಿಯಾಸ್ ಮತ್ತು ಸಟ್ಲೆಜ್ ಈ 2 ನದಿಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅವುಗಳು ಸೇರುವಂತಹ ಸ್ಥಳದಲ್ಲಿ ಈ ವೆಟ್ಲ್ಯಾಂಡ್ ಇರೋದು ಕಂಡುಬರುತ್ತೆ. ಅಷ್ಟೇ ಇದು ಪಂಜಾಬ್ನ ಮೊದಲ ರಾಮ್ಸರ್ ಸೈಟ್ ಅನ್ನುವಂತಹ ಕೀರ್ತಿಗೂ ಕೂಡ ಇದು ಪಾತ್ರವಾಗಿದೆ. 2002ರಲ್ಲಿ ಬಂದಾಗ ಕಂಜ್ಲಿ ವೆಟ್ಲ್ಯಾಂಡ್ ಅಂತ ಗುರುತಿಸಲಾಗುತ್ತೆ. ಇದು ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ ಅನ್ನೋದು ವಿಶೇಷವಾಗಿದೆ. ಸಾಕಷ್ಟು ವಿಶೇಷವಾದಂತಹ ಪಕ್ಷಿಗಳಿಗೂ ಕೂಡ ಇದು ಆಶ್ರಯ ತಾಣವಾಗಿರೋದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಒಂದು 2002ರಲ್ಲಿ ಮತ್ತೊಂದು ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ ಪಂಜಾಬ್ ರಾಜ್ಯದಿಂದ, ಇದು ರಾಮ್ಸರ್ ಸೈಟ್ ಅನ್ನುವಂಥ ಕೀರ್ತಿಗೆ ಪಾತ್ರವಾಗುತ್ತೆ. ಇದು ರೋಪಾರ್ ವೆಟ್ಲ್ಯಾಂಡ್ ಅಂತ, ಇದನ್ನು ಕೂಡ ನೀವು ಮ್ಯಾಪಲ್ಲಿ ಅಬ್ಸರ್ವ್ ಮಾಡ್ಬೋದು. ಪಕ್ಕದಲ್ಲಿ ಸಟ್ಲೆಜ್ ರಿವರ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒಂದು ನೋಡೋದಾದರೆ ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್ ಅಂತ ಗುರುತಿಸೋದು 2019ರಲ್ಲಿ ಇದು ರಾಮ್ಸರ್ ತಾಣ ಅನ್ನುವಂತಹ ಒಂದು ಮಾನ್ಯತೆಯನ್ನು ಪಡ್ಕೊಂಡ್ಬಿಡುತ್ತೆ. ಓಕೆ, ಬಿಯಾಸ್ ನದಿಗೆ ರಿಲೇಟೆಡ್ ಆಗಿರುವಂಥ ಏರಿಯಾದಲ್ಲಿ ಅಥವಾ ಅದರ ಪಕ್ಕದಲ್ಲೇ ಇದು ಕಂಡುಬರುವಂತಹ ಒಂದು ಕನ್ಸರ್ವೇಷನ್ ರಿಸರ್ವ್ ಆಗಿದೆ. ಕನ್ಸರ್ವೇಷನ್ ರಿಸರ್ವ್ ಬಗ್ಗೆ ಆಲ್ರೆಡಿ ನಾವು ಜಿಯೋಗ್ರಫಿಯಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಈ ಸಂರಕ್ಷಿತ ಪ್ರದೇಶವನ್ನು ಸ್ಪೆಷಲಿ ಅದನ್ನು ಟೈಟಲ್ ಆಗಿ ನೋಡೋದಾದರೆ ಬಿಯಾಸ್ ಕನ್ಸರ್ವೇಷನ್ ರಿಸರ್ವ್ ಅನ್ನುವಂತಹ ಒಂದು ಇದರಲ್ಲೇ ಇದನ್ನು ವೆಟ್ಲ್ಯಾಂಡ್ ಅಂತ ಡಿಕ್ಲೇರ್ ಮಾಡಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ಕೇಶವಪುರ್ ಮಿಯಾನಿ ಕಮ್ಯುನಿಟಿ ರಿಸರ್ವ್ ಅಂತ 2019ರಲ್ಲಿ ಇದು ಸಹ ಪಂಜಾಬ್ ರಾಜ್ಯದಲ್ಲಿರೋದು. 2019ರಲ್ಲಿ ಇದು ರಾಮ್ಸರ್ ತಾಣ ಅನ್ನುವಂಥ ಕೀರ್ತಿಗೆ ಇದು ಪಾತ್ರವಾಗುತ್ತೆ. ನೆಕ್ಸ್ಟ್ ಒಂದು 2019ರಲ್ಲಿ ಇನ್ನೊಂದು ತಾಣವು ಕೂಡ ರಾಮ್ಸರ್ ತಾಣ ಅಂತ ಡಿಕ್ಲರೇಷನ್ ಆಗುತ್ತೆ. ಅದು ನಂಗಲ್ ವೈಲ್ಡ್ ಲೈಫ್ ಸೆಂಚುರಿ ಅಂತ. ಹೆಚ್ಚು ಫೇಮಸ್ ಆಗಿರೋದು ಶಿವಾಲಿಕ್ ಫೂಟ್ ಹಿಲ್ಸ್ ಅಂತ ಗುರುತಿಸ್ತೇವಲ್ವ, ಆ ಏರಿಯಾದಲ್ಲಿ ಅಂದರೆ ಪಂಜಾಬ್ ರಾಜ್ಯದಲ್ಲೇ ಇರೋದು ಶಿವಾಲಿಕ್ ಬೆಟ್ಟಗಳ ಏರಿಯಾದಲ್ಲಿ ಈ ವೈಲ್ಡ್ ಲೈಫ್ ಸೆಂಚುರಿ ಇರೋದು ಕಂಡುಬರುತ್ತೆ. ಸ್ಪೆಷಲಿ ಅಪಾಯದ ಅಂಚಿನಲ್ಲಿರುವಂತಹ 2 ಜೀವಿಗಳಿಗೆ ಇದು ಹೆಚ್ಚು ಫೇಮಸ್ ಆಗಿರೋದು ಅಥವಾ ಆಶ್ರಯ ತಾಣವಾಗಿರೋದು ಕಂಡುಬರುತ್ತೆ. ಫಸ್ಟ್ ಒಂದು ಇಮೇಜ್ ನೋಡೋದಾದರೆ ಇಂಡಿಯನ್ ಪ್ಯಾಂಗೋಲಿನ್ ಅಂತ, ಇನ್ನೊಂದು ಈಜಿಪ್ತಿಯನ್ ವಲ್ಚರ್ ಅಂತ. ಇವೆರಡಕ್ಕೂ ಇದು ಆಶ್ರಯ ತಾಣವಾಗಿರೋದು ಅಥವಾ ಇವೆರಡಕ್ಕೂ ಕೂಡ ಇದು ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಇನ್ನು ರಾಜಸ್ಥಾನ್ ರಾಜ್ಯದಲ್ಲಿ 2 ರಾಮ್ಸರ್ ಸೈಟ್ಸ್ಗಳಿರೋದು ಕಂಡುಬರುತ್ತೆ. ಒಂದು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಕೂಡ ಡಿಕ್ಲರೇಷನ್ ಮಾಡಿದೆವು ನಾವು, ಕಿಯಾಲಾಡಿಯೋ ನ್ಯಾಷನಲ್ ಪಾರ್ಕ್ ಅಥವಾ ಕಿಯಾಲಾಡಿಯೋ ಘಾನಾ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ರಾಜಸ್ಥಾನ್ ರಾಜ್ಯದಲ್ಲಿರೋದು 1981ರಲ್ಲಿ ಇದು ರಾಮ್ಸರ್ ತಾಣ ಅಂತ ಡಿಕ್ಲರೇಷನ್ ಮಾಡಲಾಗುತ್ತೆ. ಇದಕ್ಕೆ ಮುಂಚೆ ಭರತ್ಪುರ್ ಬರ್ಡ್ ಸೆಂಚುರಿ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಇವೆಲ್ಲವೂ ಕೂಡ ಇದೇ ನ್ಯಾಷನಲ್ ಪಾರ್ಕ್ಗೆ ಕರೆಯಲಾಗುತ್ತೆ ಅನ್ನುವಂಥ ಬೇರೆ ಬೇರೆ ಹೆಸರುಗಳನ್ನೋದು ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಒಂದು ಸಾಂಬಾರ್ ಲೇಕ್ ಬಗ್ಗೆ ಭಾಳಷ್ಟು ಜನ ಕೇಳಿರ್ತೀರಿ. ಭಾಳಷ್ಟು ಫೇಮಸ್ ಆಗಿರೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೇಲಿನ ಮೇಲೆ ಇದ್ರ ಮೇಲೆ ಕ್ವಶನ್ ಬರ್ತಾ ಇರುತ್ತೆ. 1990ರಲ್ಲಿ ಇದು ರಾಮ್ಸರ್ ಸೈಟ್ ಅನ್ನುವಂತಹ ಮಾನ್ಯತೆ ಪಡ್ಕೊಳ್ಳುತ್ತೆ. ಇಂಡಿಯಾಸ್ ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಾಲ್ಟ್ ಲೇಕ್ ಅನ್ನೋದು ಗಮನಿಸಬೇಕು. ಭಾರತದಲ್ಲಿ ಒಳನಾಡಿನಲ್ಲಿ ಬಂದಾಗ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ಇದನ್ನು ಗುರುತಿಸಲಾಗುತ್ತೆ, ಗಮನಿಸಬೇಕು. ಮತ್ತು ಫ್ಲೆಮಿಂಗೋ ಮತ್ತು ಇನ್ನಿತರೆ ಬೇರೆ ಬೇರೆ ಪಕ್ಷಿಗಳು ಇಲ್ಲಿಗೆ ವಲಸೆ ಬರೋದನ್ನು ಸಹ ನಾವು ಕಾಣ್ತಾ ಇರ್ತೇವೆ. ಹಾಗಾಗಿ ಕೂಡ ಇದು ಇಂಪಾರ್ಟೆಂಟ್ ಅಂತ ಈ ಎನ್ವೈರ್ಮೆಂಟ್ ಸೈನ್ಸಲ್ಲಿ ಕೂಡ ಐಡೆಂಟಿಫೈ ಮಾಡಲಾಗುತ್ತೆ. ತಮಿಳುನಾಡು ರಾಜ್ಯದಲ್ಲಿ ಬಂದರೆ ಒಂದು ತಾಣವನ್ನು ನಾವು ರಾಮ್ಸರ್ ಸೈಟ್ ಅಂತ ಗುರುತಿಸ್ತೇವೆ. ಅದು ಯಾವುದಂತ ನೋಡ್ತಾ ಹೋದರೆ ಪಾಯಿಂಟ್ ಕ್ಯಾಲಿಮರ್ ವೈಲ್ಡ್ ಲೈಫ್ ಆ್ಯಂಡ್ ಬರ್ಡ್ ಸೆಂಚುರಿ ಅಂತ. ರೆಡ್ ಪಾಯಿಂಟನ್ನು ಕಾಣಿಸ್ತಾ ಇದೆ ಅಲ್ವಾ, ಆ ಭಾಗದಲ್ಲಿರುವಂಥ ಒಂದು ವೈಲ್ಡ್ ಲೈಫ್ ಆ್ಯಂಡ್ ಬರ್ಡ್ ಸೆಂಚುರಿ 2002ರಲ್ಲಿ ಇದು ರಾಮ್ಸರ್ ಸೈಟ್ ಅಂತ ಡಿಕ್ಲರೇಷನ್ ಆಗೋದು ಕಂಡುಬರುತ್ತೆ. ಸ್ಪೆಷಲಿ ಬ್ಲ್ಯಾಕ್ ಬಕ್ಗೆ ಹೆಚ್ಚು ಫೇಮಸ್ ಆಗಿರೋದನ್ನು ನಾವು ಕಾಣ್ತೇವೆ.
ನೆಕ್ಸ್ಟ್ ತ್ರಿಪುರಾದಲ್ಲಿ ಬಂದಾಗ ತ್ರಿಪುರಾ ಸ್ಟೇಟಲ್ಲಿ ಒಂದು ರಾಮ್ಸರ್ ಸೈಟನ್ನು ನಾವು ಕಾಣ್ತೇವೆ. ಅದು ಯಾವುದಂತ ನೋಡ್ತಾ ಹೋದರೆ ರುದ್ರಸಾಗರ ಲೇಕ್ ಅಂತ. 2005ರಲ್ಲಿ ರುದ್ರಸಾಗರ ಲೇಕ್ ರಾಮ್ಸರ್ ಸೈಟ್ನ ಮಾನ್ಯತೆಯನ್ನು ಪಡ್ಕೊಂಡ್ಬಿಡುತ್ತೆ. ಸ್ಪೆಷಲಿ ಇದು ಕೂಡ IUCN ರೆಡ್ ಲಿಸ್ಟಲ್ಲಿರುವಂತಹ 3 ಸ್ಟ್ರಿಪ್ಡ್ ರೂಫ್ ಟರ್ಟಲ್ಗೆ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಇದು CR ಸ್ಟೇಜಲ್ಲಿ ಇದೆ, ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದು ಕೂಡ ಸ್ವಲ್ಪ ಇದು ಡೇಂಜರ್ ಅಥವಾ ಅಪಾಯದ ಅಂಚಿನಲ್ಲಿರುವಂಥ ಜೀವಿಗಳಂತ ಗುರುತಿಸ್ತೇವಲ್ವ, ಆ ಭಾಗದಲ್ಲಿ ಬಂದಾಗ ಥ್ರಿಟೆಂಡಲ್ಲಿ ಬಂದಾಗ CR ಸ್ಟೇಜಲ್ಲಿರುವಂಥ ಒಂದು ಜೀವಿ ಆಗಿದೆ. ಇದಕ್ಕೆ ಇದು ಆಶ್ರಯ ತಾಣವಾಗಿರೋದು ಕಂಡುಬರುತ್ತೆ. ಇನ್ನು ನೆಕ್ಸ್ಟ್ ಒನ್ ನೋಡೋದಾದರೆ ಉತ್ತರ ಪ್ರದೇಶ ರಾಜ್ಯ 9 ತಾಣಗಳನ್ನು ಅಲ್ಲಿ ರಾಮ್ಸರ್ ವೆಟ್ಲ್ಯಾಂಡ್ಸ್ ಅಂತ ಘೋಷಣೆ ಆಗಿರೋದು ಕಂಡುಬರುತ್ತೆ. ಯಾವ 9 ತಾಣಗಳಂತ ನೋಡ್ತಾ ಹೋದರೆ ಮೊದಲನೇದಾಗಿ ಅಪ್ಪರ್ ಗಂಗಾ ರಿವರ್ ಅಂತ. 2005ರಲ್ಲಿಯೇ ಇದು ರಾಮ್ಸರ್ ತಾಣ ಅನ್ನುವಂಥ ಕೀರ್ತಿಗೆ ಪಾತ್ರವಾಗುತ್ತೆ. ಸ್ಪೆಷಲಿ ಬ್ರಿಜ್ಘಟ್ ಟು ನರೋರಾ ಸ್ಟ್ರೆಚ್ ಏನಿದೆ ಅಲ್ವಾ, ಆ ಏರಿಯಾವನ್ನು ಇಲ್ಲಿ ಗುರುತಿಸಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, IUCN ರೆಡ್ ಲಿಸ್ಟಲ್ಲಿರುವಂತಹ ಗಂಗಾ ರಿವರ್ ಡಾಲ್ಫಿನ್ಗೆ ಇದು ಆಶ್ರಯ ತಾಣವಾಗಿರುತ್ತೋ ಈ ಭಾಗದಲ್ಲಿ ಕಂಡುಬರುತ್ತೆ. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಜಲ್ಲಿ ಈ ಜೀವಿ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒಂದು ನವಾಬ್ಗಂಜ್ ಬರ್ಡ್ ಸ್ಯಾಂಚುರಿ ಅಂತ. 2019ರಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿರುವಂಥ ಈ ಬರ್ಡ್ ಸ್ಯಾಂಚುರಿಯನ್ನು ರಾಮ್ಸರ್ ಸೈಟ್ ಅಂತ ಗುರುತಿಸಲಾಗುತ್ತೆ. 2015ರಲ್ಲಿ ಇದಕ್ಕೆ ಚಂದ್ರಶೇಖರ್ ಆಜಾದ್ ಬರ್ಡ್ ಸ್ಯಾಂಚುರಿ ಅಂತ ಇದನ್ನು ಘೋಷಣೆ ಕೂಡ ಅಥವಾ ಆ ರೀತಿ ಹೆಸರಿನಿಂದ ಇದನ್ನು ನಾಮಕರಣ ಮಾಡಿರೋದನ್ನು ಸಹ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಪಾರ್ವತಿ ಅರ್ಗಾ ಬರ್ಡ್ ಸ್ಯಾಂಚುರಿ ಅಂತ. ಇದು ಕೂಡ ಉತ್ತರ ಪ್ರದೇಶ ರಾಜ್ಯದಲ್ಲಿರೋದು. 2019ರಲ್ಲಿ ಇದು ರಾಮ್ಸರ್ ಸೈಟ್ ಅಂತ ಡಿಕ್ಲೇರ್ ಆಗುತ್ತೆ ಅಥವಾ ಆ ಘೋಷಣೆಗೆ ಇದು ಪಾತ್ರವಾಗುತ್ತೆ. ಇದು ಕೂಡ ಸ್ಪೆಷಲಿ ಸಾಕಷ್ಟು ಅಪಾಯದ ಅಂಚಿನಲ್ಲಿರುವಂತಹ ಜೀವಿಗಳಿಗೆ ಆಶ್ರಯ ತಾಣವಾಗಿರೋದು ಕಂಡುಬರುತ್ತೆ. ನಿಮಗೆ ಕೆಲವೊಂದು ಪಕ್ಷಿಗಳ ಇಮೇಜ್ ಕೂಡ ಕಾಣಿಸ್ತಾ ಇದೆ. ವೈಟ್ ರಂಪ್ಡ್ ವಲ್ಚರ್ ಆ್ಯಂಡ್ ಇಂಡಿಯನ್ ವಲ್ಚರ್ಗೆ ಇವೆರಡಕ್ಕೂ ಇದು ಆಶ್ರಯ ತಾಣವಾಗಿರೋದು ಕಂಡುಬರುತ್ತೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಉತ್ತರ ಪ್ರದೇಶ ರಾಜ್ಯದಲ್ಲಿರುವಂಥ ಒಂದು ಬರ್ಡ್ ಸ್ಯಾಂಚುರಿ ಆಗಿದೆ, ರಾಮ್ಸರ್ ಸೈಟ್ ಕೂಡ ಅಂತ ಮಾನ್ಯತೆ ಪಡೆದುಕೊಂಡಿದೆ. ನೆಕ್ಸ್ಟ್ ಒಂದು ಸಮನ್ ಬರ್ಡ್ ಸ್ಯಾಂಚುರಿ. 2019ರಲ್ಲಿ ಇದು ರಾಮ್ಸರ್ ಸೈಟ್ ಅನ್ನುವಂಥ ಕೀರ್ತಿಗೆ ಇದು ಪಾತ್ರವಾಗುತ್ತೆ. ಇದು ಕೂಡ ಅಷ್ಟೇ ಇನ್ನೊಂದು 2019ರಲ್ಲೇ ಡಿಕ್ಲೇರ್ ಆಗಿರೋದು ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿರುವಂತಹ ಬರ್ಡ್ ಸ್ಯಾಂಚುರಿ ಸಮಸ್ಪುರ್ ಅನ್ನುವಂತಹ ಒಂದು ಬರ್ಡ್ ಸ್ಯಾಂಚುರಿ ಆಗಿದೆ. ಇದು ಸಹ ಎಂಡೇಂಜರ್ಡ್ ಸ್ಟೇಜಲ್ಲಿರುವಂಥ ಈಜಿಪ್ತಿಯನ್ ವಲ್ಚರ್ಗೆ ಇದು ಆಶ್ರಯ ತಾಣವಾಗಿರೋದು ಅಥವಾ ಅದಕ್ಕೆ ರಿಲೇಟೆಡ್ ಆಗಿದ್ದು ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬರ್ಡ್ ಸ್ಯಾಂಚುರಿ ಅಂತ ಗುರುತಿಸಲಾಗುತ್ತೆ. ಓಕೆ, ಸ್ಯಾಂಡಿ ಬರ್ಡ್ ಸ್ಯಾಂಚುರಿ ಅಂತ 2019ರಲ್ಲಿ ಇದು ಕೂಡ ರಾಮ್ಸರ್ ಸೈಟ್ ಅನ್ನುವಂತಹ ಕೀರ್ತಿಗೆ ಪಾತ್ರವಾಗುತ್ತೆ. ಉತ್ತರ ಪ್ರದೇಶ ರಾಜ್ಯದಲ್ಲಿರೋದು. ಕಾಂಪಿಟೇಟಿವ್ ಎಕ್ಸಾಮಿನಲ್ಲೂ ಕೂಡ ಇಂಪಾರ್ಟೆಂಟ್ ಅಂತ ಪರಿಗಣಿಸಬಹುದು. 2019ರಲ್ಲಿ ಉತ್ತರ ಪ್ರದೇಶ ರಾಜ್ಯದಿಂದ ರಾಮ್ಸರ್ ಸೈಟ್ ಅನ್ನುವಂಥ ಕೀರ್ತಿಗೆ ಪಾತ್ರವಾದಂತಹ ಮತ್ತೊಂದು ವೆಟ್ಲ್ಯಾಂಡ್ ಅಂದರೆ ಸರ್ಸಾಯಿ ನವರ್ ಝೀಲ್ ಅಂತ. ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದು. ಸ್ಪೆಷಲ್ ಇದು ಪರ್ಮನೆಂಟ್ ಮಾರ್ಷ್ ಅನ್ನೋದು ಕೂಡ ಗಮನಿಸಬೇಕು. ಸ್ಟಾರ್ಟಿಂಗಲ್ಲೇ ನಾವು ಡಿಸ್ಕಷನ್ ಮಾಡಿದ್ದೇವೆ ಇದರ ಬಗ್ಗೆ, ಹಾಗಾಗಿ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇದು ಅಪಾಯದ ಅಂಚಿನಲ್ಲಿರುವಂತಹ ಪಕ್ಷಿಗೆ ರಿಲೇಟೆಡ್ ಆಗಿ ಸ್ಪೆಷಲಿ ಸಾರಸ್ ಕ್ರೇನ್ ಅನ್ನುವಂಥ ಏನು ಪಕ್ಷಿ ಗುರುತಿಸ್ತೇವಲ್ವ, ಇದಕ್ಕೆ ರಿಲೇಟೆಡ್ ಆಗಿ ಕೂಡ ಈ ಝೀಲ್ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಸೂರ್ ಸರೋವರ್ ಆಗ್ರಾದ ಪಕ್ಕದಲ್ಲೇ ಇರೋದು. ಬೇಸಿಕ್ಲಿ ಇದು ಮ್ಯಾನ್ ಮೇಡ್ ಅನ್ನೋದು ಕೂಡ ಗಮನಿಸಬೇಕು. ಆಗ್ರಾಗೆ ನೀರನ್ನು ಪೂರೈಕೆ ಮಾಡೋ ಉದ್ದೇಶಕ್ಕಾಗಿ ಈ ಸರೋವರನ್ನು ನಿರ್ಮಿಸಲಾಗುತ್ತೆ. ಇದಕ್ಕೆ ಖೀತಮ್ ಲೇಕ್ ಅಂತ ಕೂಡ ಕರೆಯಲಾಗುತ್ತೆ. 2020ರಲ್ಲಿ ಇದು ರಾಮ್ಸರ್ ಸೈಟ್ ಅನ್ನುವಂತಹ ಕೀರ್ತಿಗೆ ಇದು ಪಾತ್ರವಾಗುತ್ತೆ. 2021ರಲ್ಲಿ ಹೈದೇರ್ಪುರ್ ವೆಟ್ಲ್ಯಾಂಡ್ ಇದು ಕೂಡ ರಾಮ್ಸರ್ ಸೈಟ್ ಅನ್ನುವಂತಹ ಒಂದು ಕೀರ್ತಿಗೆ ಪಾತ್ರವಾಗುತ್ತೆ. ಇದು ಕೂಡ ಸಾಕಷ್ಟು ವಿಶೇಷವಾದಂತಹ ಜೀವಿಗಳಿಗೆ ಆಶ್ರಯ ತಾಣವಾಗಿರೋದು, ಅದಕ್ಕೆ ರಿಲೇಟೆಡ್ ಆಗಿ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಇತ್ತೀಚೆಗೆ ಡಿಕ್ಲೇರ್ ಆಗಿರೋದನ್ನು ಕೂಡ ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಉತ್ತರಾಖಂಡ್ ರಾಜ್ಯದಲ್ಲಿ ನೋಡಿದಾಗ ಒಂದು ರಾಮ್ಸರ್ ಸೈಟ್ ಇರೋದು ಕಂಡುಬರುತ್ತೆ. ಅದು ಯಾವುದಂತ ನೋಡ್ತಾ ಹೋದರೆ ಅಸನ್ ಬ್ಯಾರೇಜ್ ಅನ್ನುವಂಥ ಒಂದು ವೆಟ್ಲ್ಯಾಂಡ್ 2020ರಲ್ಲಿ ಇದು ಡಿಕ್ಲೇರ್ ಆಗಿರೋದು ಕಂಡುಬರುತ್ತೆ. ಓಕೆ, ಅದು ಅಸನ್ ರಿವರ್ಗೆ ರಿಲೇಟೆಡ್ ಆಗಿ ಹೆಚ್ಚು ಇಂಪಾರ್ಟೆಂಟ್. ಸ್ಪೆಷಲ್ ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ, ರೆಡ್ ಡಾಟ್ ಏನು ಕಾಣಿಸ್ತಾ ಇದೆ ಅಲ್ವಾ, ಆ ಪ್ಲೇಸಲ್ಲಿ ಈ ವೆಟ್ಲ್ಯಾಂಡ್ ಇರೋದು ಕಂಡುಬರುತ್ತೆ. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್. ಸ್ಪೆಷಲಿ ಡೆಹ್ರಾಡೂನ್ ಡಿಸ್ಟಿಕ್ ಏನಿದೆ ಅಲ್ವಾ, ಆ ಡಿಸ್ಟಿಕಲ್ಲಿ ಕಂಡುಬರುವಂಥ ಒಂದು ವೆಟ್ಲ್ಯಾಂಡ್ ಆಗಿದೆ. ಇದನ್ನು ಕೂಡ 2020ರಲ್ಲಿ ರಾಮ್ಸರ್ ಸೈಟ್ ಅನ್ನುವಂತಹ ಕೀರ್ತಿಗೆ ಇದು ಪಾತ್ರವಾಗಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಅಸನ್ ಬ್ಯಾರೇಜ್ಗೆ ರಿಲೇಟೆಡ್ ಆಗಿ ಇನ್ನೂ ಒಂದು ವಿಶೇಷತೆ ನೋಡ್ತಾ ಹೋದರೆ ಸಾಕಷ್ಟು ಅಪಾಯದ ಅಂಚಿನಲ್ಲಿರುವಂತಹ ಜೀವಿಗಳಿಗೆ ಇದು ಆಶ್ರಯ ತಾಣವಾಗಿರೋದು ಕಂಡುಬರುತ್ತೆ. ಸ್ಪೆಷಲಿ ವೆಟ್ಲ್ಯಾಂಡ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಬಂದಾಗ ಇಲ್ಲಿವರೆಗೂ ಸಾಕಷ್ಟು ವೆಟ್ಲ್ಯಾಂಡ್ಸ್ಗಳು ಸಾಕಷ್ಟು ವಿಶೇಷವಾದಂತಹ ಪ್ರಾಣಿ ಪಕ್ಷಿಗಳಿಗೆ ಸ್ಪೆಷಲಿ ಅಪಾಯದ ಅಂಚಿನಲ್ಲಿರುವಂಥ ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿರೋದು ಕಂಡುಬರುತ್ತೆ. ಅದೇ ರೀತಿ ಅಸನ್ ಬ್ಯಾರೇಜ್ ಕೂಡ ಆ ರೀತಿ ಕ್ರಿಟಿಕಲಿ ಎಂಡೇಂಜರ್ಡ್ ರೆಡ್ ಹೆಡೆಡ್ ವಲ್ಚರ್ಗಳಿಗೆ ಮತ್ತು ವೈಟ್ ರಂಪರ್ಡ್ ವಲ್ಚರ್ಗಳಿಗೆ ಆಗಿರ್ಬೋದು ಮತ್ತು ಇನ್ನೂ ಕೆಲವೊಂದು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ.
ಇನ್ನು ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ ಬಂದಾಗ 2 ರಾಮ್ಸರ್ ಸೈಟನ್ನು ನಾವು ಕಾಣ್ತೇವೆ. ಫಸ್ಟ್ ಒನ್ ಈಸ್ಟ್ ಕೋಲ್ಕತ್ತಾ ವೆಟ್ಲ್ಯಾಂಡ್ ಅಂತ 2002ರಲ್ಲಿ ಇದು ಮಾನ್ಯತೆ ಪಡ್ಕೊಂಡ್ಬಿಡುತ್ತೆ. ಕಲ್ಕತ್ತಾ ಸಿಟಿಯ ಸಮೀಪದಲ್ಲೇ ಇದು ಇರೋದು ಕಂಡುಬರುತ್ತೆ ಮತ್ತು ಕಲ್ಕತ್ತಾ ಸಿಟಿ ಹುಗ್ಲಿ ನದಿ ದಂಡೆಯ ಮೇಲೆ ಇರೋದು ಕೂಡ ನಾವಿಲ್ಲಿ ಮ್ಯಾಪಲ್ಲಿ ನೋಡ್ಬೋದಾಗಿದೆ. ಓಕೆ, ಇದೇ ರಾಜ್ಯದಲ್ಲಿ ಕಂಡುಬರುವಂಥ ಇನ್ನೊಂದು ವೆಟ್ಲ್ಯಾಂಡ್ ಯಾವುದಂದರೆ ಸುಂದರ್ಬನ್ಸ್ ವೆಟ್ಲ್ಯಾಂಡ್. ಇದು ರಾಮ್ಸರ್ ಸೈಟ್ ಆಗಿ ಇದು 2019ರಲ್ಲಿ ಮಾನ್ಯತೆ ಪಡ್ಕೊಂಡ್ಬಿಡುತ್ತೆ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದಾಗ ಇಟ್ ಈಸ್ ದ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಇನ್ ಇಂಡಿಯಾ ಅನ್ನುವಂಥ ಕೀರ್ತಿಗೂ ಪಾತ್ರವಾಗಿದೆ. ಸ್ಪೆಷಲಿ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇನ್ ದ ವರ್ಲ್ಡ್ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಇಲ್ಲಿ ಈ ವೆಟ್ಲ್ಯಾಂಡಲ್ಲಿ ಬಂದಾಗ, ಸುಂದರ್ಬನ್ಸ್ ವೆಟ್ಲ್ಯಾಂಡ್ ಬಂದಾಗ ಡೆಲ್ಟಾದಲ್ಲಿರೋದು ಸಹ ನಿಮಗೆ ಗೊತ್ತಿರುವಂಥ ವಿಚಾರ. ಈವನ್ ನಾವು ಇಂಡಿಯನ್ ಜಿಯೋಗ್ರಫಿಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ. ಹಾಗಾಗಿ ಸುಂದರ್ಬನ್ಸ್ ವೆಟ್ಲ್ಯಾಂಡ್ 2-3 ಕಾರಣಕ್ಕಾಗಿ ಇಂಪಾರ್ಟೆಂಟ್ ಅಂತ ಗುರುತಿಸ್ತಾ ಇರೋದು. ಓಕೆ, ಇವಿಷ್ಟು ಭಾರತದಲ್ಲಿರುವಂಥ ರಾಮ್ಸರ್ ತಾಣಗಳಾಗಿದ್ದು ಕಾಂಪಿಟೇಟಿವ್ ಎಕ್ಸಾಮಿನಲ್ಲೂ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇದಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.